ಹರಃ ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಸಿದ್ಧಲಿಂಗಯತಿವರೇಣ್ಯನಂ ಭಾಸುರಯೋಗಿ ಕುಲತಿಲಕನಂ ಪಾಶಾಷ್ಟಕದಿಂ ಕುದಿವನರರುದ್ಧರಿಪನಂ ಸೋಸುತಿಹ ಮಾನಸದಿಂ ಭಜಿಪಿನ ಭಜಿಪಿನ ಭಜಿಪಿನ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ. राजाधिराज सद्गुरुनाथ सिद्धलिंगेश्वर महाराज की जय. साहु संत महाराज की जय. श्री गुरुदेव दत्त अवधूत. परम पूज्यरिರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಶುದ್ಧರವರ ದಿವ್ಯ ಪಾತಕ ಮರಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂಡ ಪ್ರಣಾಮವನ್ನು ಸಮರ್ಪಿಸಿ ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಶುದ್ಧರವರ ನಂದೀಶ್ವರಪುರದ ವರಕಮರಿ ಮಠದಲ್ಲಿ ಮಂಗಲವಾಗಿರ್ತಕ್ಕಂಥ ಶ್ರಾವಣ ಮಾಸದ ಈ ಶುಭ ಸಮಯದಲ್ಲಿ ಕ್ಷೇತ್ರಾಧಿಪತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಶುದ್ಧರವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರಮತಕ್ಕಂಥ ಶುದ್ಧರವರ ಪರಮ ಪವಿತ್ರತಕ್ಕಂಥ ಗ್ರಂಥದ 9ನೇ ಭಾಗದ ವಿಷಯವನ್ನು ಮಂಗಲವಾಗಿರ್ತಕ್ಕಂಥ ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿಯೂ ಸುದೂರವರ ಚರಿತ್ರೆಯನ್ನು ಶ್ರವಣ ಮಾಡಲು ಆಗಮಿಸತಕ್ಕಂಥ ಸರ್ವ ಸದ್ಭಕ್ತರ ಸುದೂರಕ್ಕೆ ಸಾಕ್ಷಿಭೂತ ಬೆಳಗುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾರಿ ನಮಿಸಿ ಆತ್ಮೇರೆ ಸೋದರವರ ಶ್ರೀ ಕ್ಷೇತ್ರದಲ್ಲಿ ನಾವೆಲ್ಲ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸದ್ಗುರುವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರಮತಕ್ಕಂಥ ಗ್ರಂಥವನ್ನು ಶ್ರವಣ ಮಾಡಲು ಆಗಮಿಸಿದ್ದೇವೆ. ಶ್ರವಣ ಮಾಡುವ, ಮನನ ಮಾಡುವ, ನಿಧಿಧ್ಯಾಸನ ಮಾಡುವ ಸೌಭಾಗ್ಯವನ್ನು ಸದ್ಗುರು ನಮ್ಮನ್ನೆಲ್ಲರೂ ಅನುಗ್ರಹ ಮಾಡಿಕೊಂಡು ಪ್ರಾರ್ಥನೆ ಮಾಡ್ತಾ ಸದ್ಗುರುವರ ಚರಿತ್ರೆಯನ್ನು ಪ್ರವಚನ ಮಾಡುವ ಸೇವೆಯಲ್ಲಿ ಪ್ರವೇಶ ಮಾಡೋಣ. ಸದ್ಗುರು ಸರ್ವರಿಗೂ ಅನುಗ್ರಹ ಮಾಡಲಿಕ್ಕೆ ಪ್ರಾರ್ಥನೆ ಮಾಡ್ತಾ ನಮ್ಮ ಸೇವೆಯಲ್ಲಿ ಮುಂದುವರೋಣ. ಆದ್ಮೇಲೆ ನಾವು ನೀವೆಲ್ಲ ಸದ್ಗುರುವರ ಶ್ರೀ ಕ್ಷೇತ್ರಕ್ಕೆ ತೆರಳೋಣ. ಎಲ್ಲರೂ ಬರ್ತೀರಿ? ಪ್ರವಾಸ ಬರ್ತೀರಾ? ಎಲ್ಲರೂ ಸ್ವತಂತ್ರ ಅದ, ಇವತ್ತು ಸ್ವತಂತ್ರೋತ್ಸವ. ಎಲ್ಲರೂ ಹುರುಪಿನ ಬರ್ರಿ. ಬರ್ತೀರಿ? ಎಲ್ಲ ಬರ್ತೀರಿ? ತಯಾರಿದ್ದೀರ? ಎಲ್ಲರೂ ಹೊರಗೆ ತಯಾರಿದ್ದೀರ? ಎಲ್ಲರೂ ನೀವು ಬರ್ತೀರ? ಎಲ್ಲರೂ ಎಲ್ಲ ಬರ್ರಿ. ಎಲ್ಲರೂ ಬೆಳೆದಾರೆ. ಅವನ್ನೆಲ್ಲ ಕೂಡ್ಕೊಂಡು ಸದ್ಗುರುವರ ಸನ್ನಿಹಿತರು ಅಂತ. ಸದ್ಗುರುಗಳು ಈಗಲೂ ಕೂಡ ಮಹಾರಾಷ್ಟ್ರ ರಾಜ್ಯದಲ್ಲಿ ಉಂಬ್ರಾಣಿಯ ಒಂದು ಪ್ರಾಂತದ ಬಿಲ್ವನದ ಕಮರಿ ಮಠದಲ್ಲಿ ಸದ್ಗುರು ವಾಸ ಮಾಡಿದ್ದಾರೆ. ಎಲ್ಲೆಲ್ಲ ಆನಂದವಾಗಿರ್ತಕ್ಕಂಥ ಒಂದು ಸ್ಥಾನ, ಸುಂದರವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಸ್ಥಾನದಲ್ಲಿ ಸದ್ಗುರುಗಳು ಎಲ್ಲರಿಗೂ ಅನುಗ್ರಹ ಮಾಡ್ತಾ ಶಾಸ್ತ್ರ ಪುರಾಣ ಪ್ರವಚನ ಹೇಳ್ತಾ ಹೇಳ್ತಾ ಆನಂದವಾಗಿದ್ದಾರೆ. ಅದು ಶ್ರವಣ ಮಾಡ್ತಕ್ಕಂಥವ್ರು ಕೂಡ ಧನ್ಯರು. ಮತ್ತು ಶಾಸ್ತ್ರ ಪುರಾಣಗಳನ್ನು ಕೇಳ್ತಾ ಇರುವಾಗ ಮುಖ ಹೇಗಿರಬೇಕು? ಹೇಗಿರ್ಬೇಕ್ರಿ ಮುಖ? ಕಣ್ಣುಗಳು ಹೇಗಿರ್ಬೇಕು? ಕಣ್ಣುಗಳು ಸ್ವಾಮಿಗಳು ಹೇಗಿರ್ಬೇಕು? ಮುಚ್ಚಿರ್ಬೇಕು, ದೊಡ್ಡ ಇರಬೇಕು. ಕಣ್ಣುಗಳನ್ನ
ತೆರೆದುಕೊಂಡಿರಬೇಕು, ಮುಖ ಬಾಡ್ಕೊಂಡಿರಬೇಕು. ಇರ್ಬೇಕ್ರಿ. ಅದಕ್ಕೆ ಎಲ್ಲ ನಮ್ಮ ಬೆಳಕು ಕೂಡ ಒಮ್ಮೆ ಪ್ರವಚನ ನಡೆದಾಗ ಎಲ್ಲರೂ ಲಕ್ಷ ಕೊಟ್ಟು ಪ್ರವಚನ ಕೇಳ್ತಿರ್ತಾರೆ. ಕೇಳುವಾಗ ಹೌದ್ರಪ್ಪ ಅವರು ಹೌದ್ರಪ್ಪ ಅವರು ಹೌದಲ್ಲ ಹೌದು ಜೋಲಿ ಹೊಡಿತಿರ್ತಾರೆ. ನಿದ್ರೆ ಬಂದಾಗ ಜೋಲಿ ಹಿಡಿದು ಮತ್ತು ಯಾರು ನೋಡಿದ್ರೆ ಆತ ನೋಡಿ ಬದುಕಿದೆಯಾ ಬಡ ಜೀವ ಯಾರು ನೋಡಿಲ್ಲ ಕಾಣದಾಗಿರ್ತಾರೆ. ಅದಕ್ಕೆ ನಿದ್ರೆ ಕೂಡ ಭಾಳ ಕೆಟ್ಟದು. ನಿದ್ರಾ ತಂದ್ರ ಭಯಂ ಕ್ರೋಧ ಆಲಸ್ಯಂ ದೀರ್ಘ ಸೂತ್ರತ ಅಂತ. ನಿದ್ರಾ ತೂಗಡಿಕೆ ಅದು ಕನ್ನಡದಾಗ ನಿದ್ರೆ ತಲ್ಲ ನೀನಿದ್ರೆ ನೀನು ಒಂದು ಇಳಿದ್ರೆ ನೀನು ಮತ್ತೆ ಯಾರಿರ್ತಾರೆ ನನ್ನ ಗೆಳೆಯರು ಗೆಳ್ತೀರು ಅಂತ ಕೇಳಿದ್ರೆ ನಿದ್ರಾ ಅಂತ್ರಿ ಆಕಳಿಕೆ ತೂಕಡಿಕೆ ಮುಂದೆ ಆಕಳಿಕೆ ತೂಗಡಿಕೆ ಬಕ್ಕಬರಿಕೆ ಗೊರಿಕೆ ಅಂತ ಅಲ್ಲಿ ಇವೊಂದಿಬ್ಬರು ಅದಾರ ನೆನಪಾಗೋದು. 5-6 ಮಂದಿ ಹತ್ರ ಅಕ್ಕ ತಂಗಿಯರು. ಇನ್ನೊಂದಿಬ್ರು ನೆನಪಾಗಿಲ್ಲ. ಆಕಳಿಕೆ ಅಂದ್ರೆ ಆಕಳಿಸೋದ್ರಿ. ಆಕಳು ಸಣ್ಣಗೆ ಆಕಳಿಸೋತು ಬಂದಂದ್ರೆ ಒಡಮರಿಕೆ ರೀ. ಈಗ ಮಾಡ್ಕೋತ ಒಡಮರಿಕೆ. ಆಮೇಲೆ ಹಾಗೆ ಒಂದೊಂದು ಆಮೇಲೆ ತೂಗಡಿಕೆ ರೀ. ತೂಗಡಿಕೆ ಹಾಕೋತ ಹಂಗೆ ಒಬ್ರಿಗೆ ಯಾರೇ ಆಧಾರ ಆಗೋದು ಏಕಂದ್ರೆ ಸರಿ ಆತ ಹಾಗೆ ನಾನು ಕಡಿಕೆನವನಲ್ಲ ರೀ ನಿಮ್ಮವನತ್ತು ಯಾರು ಇಕ್ಕಿರೋರು ಅಲ್ಲೇ ಒಂದು ಸ್ವಲ್ಪ ಜೋಲಿ ಹೋಗಿ ಅಲ್ಲೇ ಬೀಳಬಾರ್ದಲ್ಲ. ಹಾಗೆ ಮುಂದೆ ಒಮ್ಮೆ ಅವ್ರ ಆಧಾರ ಇರ್ತಾರಲ್ಲೇ ನಿದ್ರೆ ಮತ್ತು ಆಧಾರ ಹೋಗೇ ಬಿಡ್ತಾರೆ. ಬಕ್ಕಬಾರಿಕೆ ಬಿದ್ದ ಬಿಡ್ತಾರೆ. ಇಲ್ಲಿ ಬಿತ್ತಂದರೆ ಬಿದ್ದಲೇ ಗೊರಿಕೆ ಚಾರು ಗೊರ್ ಇಷ್ಟೆಲ್ಲ ಮಾಡ್ತಿರ್ತಾರೆ. ಅದಕ್ಕೆ ಮೊದಲು ಆ ಕಡೆಗೆ ಬರಲ್ದಂಗೆ ನೋಡಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ಆದ್ಮೇಲೆ ಇವತ್ತಿನ ಅಧ್ಯಾಯ ಎಷ್ಟನೇದ್ರಿ? 23ನೇ ಪ್ರಾರಂಭದ ರೀ. ಈಗ ಅವ್ರು ಅಂತಾರೆ ಅಪ್ಪವ್ರ ಹೇಳ್ಸೋಣ ನಾವು ನಿಮ್ಮಂಗಾರೆ ಮತ್ತು ನಮಗೆ ನೀವು ಏನು ವ್ಯತ್ಯಾಸ? ನೀವು ನೀರು ಕುಡಿತೀರಿ, ಊಟ ಮಾಡ್ತೀರಿ, ನಾವು ಮಲ್ಕೋತೀವಿ ಹೇಳ್ತೀವಿ, ನೀವು ಮಲ್ಕೋತೀರಿ ಹೇಳ್ತೀರಿ. ಮತ್ತು ನಮಗೂ ಕೈಯ ಕಾಲ ಕಣ್ಣ ಮೂಗ, ನೀವು ಕೈಯ ಕಾಲ ಕಣ್ಣ ಮೂಗದವು. ಮತ್ತು ನಮಗೂ ಕಣ್ಣ ಕೈಯ ಮೂಗಲ್ಲ ಮುಂದಾವು, ನಿಮಗೆ ಹಂಗದವು. ಏನು ವ್ಯತ್ಯಾಸ? ನಾವು ನಿಮ್ಮಂಗ, ನೀವು ನಮ್ಮಂಗ. ಹೌದಪ್ಪ, ಮತ್ತು ನಾವು ನಿಮ್ಮಂಗ, ನೀವು ನಮ್ಮಂಗ. ಈಗ ಇರ್ತಕ್ಕಂಥ ವಿಷಯ ಇರೋದು ರೀ. ಓಂ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಪರಬ್ರಹ್ಮಣ್ಯ ನಮಃ. 23ನೇ ಅಧ್ಯಾಯ. ಸಂಸಾರಿಕರಾದ ನಾವೇನು ಕಡಿಮೆ ಅಲ್ಲ ಸದ್ಗುರುಗಳೇ. ಸಂಸಾರಿಕ ಇರ್ತಕ್ಕಂಥ ನಾವು ಕಡಿಮೆ ತಿಳ್ಕೊಂಡ್ರನ್ರಿ ಇವತ್ತಿನ ವಿಷಯ. ನಾವು ನಿಮ್ಮಂಗಾರೆ ಇವತ್ತಿನ ವಿಷಯ. ಸಂಸಾರಿಕರಾದ ನಾವೇನು ಕಡಿಮೆ ಅಲ್ಲ ಸದ್ಗುರುಗಳೇ, ನಾವು ಹೆಚ್ಚಿನವರ ಇದ್ದೀವಿ ಅಂತೇಳಿ ಅವರ ಪರದಾಗಲಿಪ್ಪ ಯಾರು ಬಿಡಂತಾರೆ. ಮತ್ತು ಹೆಚ್ಚಿನವ್ರು, ನೀವು ಹೆಚ್ಚಿನವ್ರು ಇದ್ದೀರಿ ಖರೆ. ನೀವು ತಿಳ್ಕೊಂಡ್ರೆ ಪರಮಾತ್ಮ ಸ್ವರೂಪ ಪರಬ್ರಹ್ಮ ಸ್ವರೂಪ ನೀವು ಖರೆ. ಆ ದಾರಿಗೆ ಬಂದ್ರೆ ಹೆಚ್ಚಿನವ್ರು ಇದ್ದೀರಿ. ಅದನ್ನು ಮರೆತುಕೊಂಡು ಯಾವಾಗ ಅಜ್ಞಾನದ ಕೂಡ್ರೆ ಆಗ ತೊಂದರೆ ಬಂದದ. ನೀವು ನಿಜವಾಗಿ ಹೆಸರವ್ರು ಇದ್ದೀರಿಪ್ಪ ಅಂತ ಹೇಳಿದ್ರಪ್ಪ. ಆದ್ಮೇಲೆ ಒಮ್ಮೆ ಮನುಷ್ಯ, ಇದು 24/5/1958ನೇ ಇಸ್ವಿ. ಯಾವಾಗ ಇದ್ರದ್ದು ಇವತ್ತು ಹೇಳ್ತಕ್ಕಂಥ ಅದಕ್ಕೆ 24ನೇ ತಿಂಗಳದು ಸಂಬಳ ಎಷ್ಟಿದ್ರಿ? 24ನೇ ತಾರೀಕು ಮತ್ತು ತಿಂಗಳ 5 ಅಂದರೆ ಯಾರು ಹೇಳಿದ್ರು ನೋಡಪ್ಪ, ಮಾಡ್ತಾರೆ ಒಂದು ಸ್ವಲ್ಪ ಹೇಳ್ತಾರೆ ಯಾರೇ ಒಳ್ಳೇದಾಗಲಿ. 24ನೇ ತಿಂಗಳು ಏನ್ರಿ ತಾರೀಕ 5ನೇ ತಿಂಗಳು 1958ನೇ ಇಸ್ವಿ. ಇದು ಏಕೆಂದರೆ ಸಂಸಾರಿಕರ ನಾವೇನು ಕಡಿಮೆ ಅಲ್ಲ
ಸದ್ಗುರುಗಳೇ ಮತ್ತು ಹೇಳ್ತಕ್ಕಂಥ ಯಾರೋ ಪಕ್ಕ ನೆನಪ ಇಟ್ಕೊಂಡು ನಮ್ಗೆ ಹೇಳ್ಯಾರ. ಏನು ಮಾಡ್ತೀರಿ? ಪಕ್ಕ ನೆನಪ ಇಟ್ಕೊಂಡೆ ಸದ್ಗುರುಗಳು ಆನಂದವಾಗಿದ್ದಾರೆ ಎಲ್ರಿ ಸಿಂಧೂರು ಮಠದಲ್ಲಿ. ನ ಗುರೋರಧಿಕಂ ಇತಿ ಶಿವಶಾಸ್ತ್ರ ಅಂತಂದು, ಗುರುಗಳಿಗಿಂತ ಜಗತ್ತಿನಲ್ಲಿ ದೊಡ್ಡವರು ಅಂತಕ್ಕಂಥವ್ರು ಯಾರೂ ಇಲ್ಲ ಅಂತ ಭಗವಂತನ ಹೇಳ್ತಾರೆ, ಪರಮಾತ್ಮ ಹೇಳ್ತಾರೆ. ಆಮೇಲೆ ಅಲ್ಲಿ ಸಿಂಧೂರು ಮಠದೊಳಗೆ ಒಂದು ಪ್ರಸಿದ್ಧ ವ್ಯಕ್ತಿಗಳಿದ್ದಾರೆ. ಸಿಂಧೂರೊಳಗೆ ಸೋಟ ಕಲ್ಲಪ್ಪ ಅಂತೇಳಿ ಒಬ್ಬರು ಮನೆ ಹೇಳಿ ನೋಡ್ರಿ, ಅವ್ರ ಹೆಸರೇನು? ಸೋಟ ಕಲ್ಲಪ್ಪ ಅಂತ. ಅದು ಮೂಲ ಸೋಟಗಳ ಕಲ್ಲಪ್ಪ ಅಂತ. ಸೋಟಗಳು ಅಂದರೆ ಅಂತ ಹೇಳಿ, ಸೋಟ ಸಂಸ್ಕೃತ ಅದು ಕನ್ನಡ ಮಾಡ್ಕೊ ಸುಮ್ಮನೆ. ಸೋಟ ಸೋಟವು ಸೋಟ ಸೋಟ ಎಷ್ಟು ಹೋದ್ರಿ? ಯಾವ ವಚನ ಅಂತಿದ್ದು? ಸೋಟ ಸೋಟವು ಸೋಟಾಹ ಬಹುವಚನ ಆತು. ಎದಕ್ಕಂದ್ರೆ ಸೋಟಗಳು ಕಲ್ಲಪ್ಪ ರೀ. ಸೋಟಗಳು ಅಂದ್ರೆ ಎಷ್ಟೊತ್ತು? ಒಬ್ರನ್ನ ಇಬ್ಬರು ಭಾಳ ಮಂದಿ ಯಾರಲ್ರಿ. ಅದಕ್ಕೆ ಭಾಳ ಮಂದಿ ಸೋಟಗಳು ಅವ್ರಲ್ಲಿ, ಅವ್ರೊಳಗೆ ಇವೊಬ್ಬ ಕಲ್ಲಪ್ಪ. ಏನು ಕೇಳಿದ್ರಿಲ್ಲ? ಇನ್ನೊಬ್ಬ ರಾಮಣ್ಣ ಅಂತ ಹೇಳಿ, ರಾಮಣ್ಣ ಗೌಡ್ರದ್ದು. ರಾಮಣ್ಣ ಗೌಡ್ರ ಹೇಳಿ ಒಂದು ಏನೊಂದು ಊರದ ಮಾಡಿಗಾಳ ಅಂತ. ಮಾಡಿಗಾಳ ಅಂತ ಒಂದು ಊರು ರೀ. ಜೀರಗಾಳ ಮಾಡಿಗಾಳ ಅಂತ ಜತ ದಾರ್ಯಾಗ ಅದವರು. ಅಲ್ಲಿ ರಾಮಣ್ಣ ಮಾಡಿಗಾಳ ಅಂತಕ್ಕಂಥವ್ರು ಅವರು ಪ್ರಸಿದ್ಧ. ಇಬ್ಬರು ಪ್ರಸಿದ್ಧ ರೀ. ಎಷ್ಟು ಪ್ರಸಿದ್ಧ ಅಂದ್ರೆ ಭಾಳ ಪ್ರಸಿದ್ಧ. ಹೀಗೆ ಪ್ರಸಿದ್ಧ ಅಂದ್ರೆ ಸರ್ಪ ಕಚ್ತಾರಲ್ಲ, ಸರ್ಪ ಕಚ್ಚಿದವ್ರನ್ನ ಅವ್ರ ಹತ್ರ ಹೋದ್ರೆ, ಸರ್ಪ ಕಚ್ಚಿದ ನಂತರ ದೇಹ ತ್ಯಾಗ ಮಾಡ್ತಾರೆ. ದೇಹ ತ್ಯಾಗ ಮಾಡಿದ್ರೆ ಏನು ಮಾಡ್ತಾರೆ? ಅಂತ್ಯಕ್ರಿಯೆ ಮಾಡ್ತಾರಲ್ಲ, ಮುಚ್ಚಿ ಬರ್ತಾರೆ, ಮುಗಿತಂತೇಳಿ. ಅವ್ರು ತೀರ್ಕೊಂಡು ಎಷ್ಟು ಸಮಯದ ನಂತರ ಮುಚ್ತಾರೆ ಹೇಳ್ರಿ? ಹೆಚ್ಚು ಕಡಿಮೆ ಸರ್ಪ ಎಷ್ಟು ಗಂಟೆ ಅವ್ರು ತೀರ್ಕೋಬೋದು? ಇಲ್ಲಿ ಅಗಸ್ತ್ರ ಪೈಕಿ ಅವ್ರು ತೀರ್ಕೊಂಡಿದ್ರು ನೋಡಿ. ಅವ್ರ ಹೆಸರು ನೆನಪಿಡೋದಿಲ್ಲ ನಮಗೆ. ಮತ್ತು ನಿಮ್ಮ ತೋಟಕ್ಕೆ ಬಂದಾಗ ನೀವು ಬಹುಶಃ ಹುಟ್ಟಿರಿ ಗೊತ್ತಿಲ್ಲ. ವರ್ಷದ್ದು ಶಂಕರದ ಇದ್ರ ಕಾಣೋದು ಭಾಳ ಮಾಡಿ ಕಾಕ ಅವ್ರದ್ದು. ಆಗೊಬ್ಬರು ನಂದೇಶ್ವರ ತೊಗೊಂಡ್ಬಂದ್ರಲ್ಲಿ. ನಿಮ್ಮ ತೋಟಕ್ಕೆ ಬಂದ ದೇಹತೆ ಆಗತ್ತೆ. ಅಲ್ಲಿ ನೀರು ಕೊಟ್ಟರೆ ಅಲ್ಲಿ ಶಿವ ಕಂಬಾರ ತೋಟಕ್ಕೆ ಇಲ್ಲೇ ಅವ್ರು ಇಲ್ಲಿ ತೊಗೊಂಡು ಹೋಗೋಷ್ಟೊಳಗೆ ಅಲ್ಲಿ ಹಾಂ ಹೆಸರು ಏನು ನೆನಪಿಲ್ಲ ನಮಗೆ. ನಾಗಪ್ಪ ರಾಜಸಪ್ರೆ ಹಾಂ ಇಲ್ಲಿದ್ರೆ ಹಾಂ ಇಲ್ಲ ಅಲ್ಲಿ ಮತ್ತು ಅವ್ರು ಏನು ಹೇಳ್ತಾರೆ? ಯಾರು ಹೇಳ್ರಿಪ್ಪ? ಅದು ಸರ್ಪ ಅವು ಏನೋ ಸ್ವಲ್ಪ ದಕ್ಕೈತೆ. ಸರ್ಪ ಮಾಡ್ಕಾಡ್ತಾರೆ. ಒಂದು ಸ್ವಲ್ಪ ಅದಕ್ಕೆ ಒಂದು ಸಣ್ಣ ನಡ್ಕೊಂಡು ಒಂದು ಹರಡು ಖಾಲಿ ಶಿಡೋದಲ್ಲಿ ಹೋಗಿ ಬಿಡ್ತದ್ರೆ, ಬಸ್ ತೆಗೆದುಕೊಂಡು ಎಡಿ ತೊಗೊಂಡು ಬಿಡೋದು. ಏನು ತೊಂದರೆ? ಸಿಟ್ಟು ಅನಿಸೈತೆ ರೀ. ಅದು ಎಷ್ಟು ಕೆಡ್ತಾವಂದ್ರೆ ದಿನಾವಲ್ಲಿ ಇರ್ತೈತೆ. ಹಾಲು ಹಿಂಡ್ಲಿಕ್ಕೆ ಹೋಗಿದ್ರತಿ ಇವರು, ಹಾಲು ಕುಡಿತೈತೆ. ಯಾವಾಗ ಹಾಲು ಕುಡಿತಾನ ಆ ಕಚ್ಚ ಹೋಗಿ ದಾರಿ ನೋಡ್ಕೋತದ್ರ ಅದು ಅಲ್ಲಿ ಹಾಲು ಕುಡಿದ್ಬಿಟ್ಟಾನ. ಆದ್ರೆ ಒಂದು ದಿವ್ಸ ಹಾಲು ಕುಡಿದು ಕೂಡ ಬಂದು ಕಚ್ತದೆ ನೋಡಿ. ಹಾಲು ಕುಡಿದ್ರೆ ವಿಷ ಹೆಚ್ಚಾಗ್ತದೆ. ಸಾಯ್ಬೇಕು, ಪಕ್ಕ ಸಾಯ್ಬೇಕದು ಉದ್ದೇಶ ಕಚ್ಚಿ ಅಂತ ತೊಗೊಂಡೋದ್ರು. ಜಮ್ಕಂಡು ಒಯ್ಯವ್ರಿದ್ರು. ಒಯ್ಬೇಕಂದ್ರೆ ಒಯ್ದಾಗಲಿಲ್ಲ. ಕೊನೆ ಸತ್ತು ಹೋದ್ರೆ ಎಷ್ಟು ಸಮಯದ ಮುಚ್ತಾರೆ? ಹೆಚ್ಚು ಕಡಿಮೆ 1 ತಾಸು 2 ತಾಸು 3 ತಾಸು ಬೇಡ 5-6 ತಾಸು ಬಿಟ್ಟು ಒಂದು 10-12 ತಾಸು ಇಡ್ತಾರೆ. ಏನು ಮಾಡ್ತಾರೆ? ಎಷ್ಟೊತ್ತು ಇಡ್ತಾರೆ? ಎಷ್ಟು ಇಡ್ತಾರೆ? ಹೆಚ್ಚು ಕಡಿಮೆ ಹೋಗ್ರಿ 1 5 6 ಕುಡಿಸ್ರಿ. 5 6 6 2 12 ಸುಮ್ಮನೆ ಹಿಡ್ರಿ ಇರಲಿ ಅಂತ ಹೇಳಿದೆ. ಇರಲಿ. ಆದರೆ ಸರ್ಪ ಕಚ್ಚಿದವ್ರನ್ನ ಅವ್ರು ಬದುಕಿಸಿದ್ರಿ. ಯಾರು? ರಾಮಣ್ಣ ಮಾಡಿಗಳು ಅಂತಕ್ಕಂಥವ್ರು, ಸೋಟ ಕಲ್ಲಪ್ಪ ಅಂತಕ್ಕಂಥವ್ರು. ಹೇಗೆ ಬದುಕಿಸಿದಾರಂದ್ರೆ, ನೀವು ಹೆಣ್ಮಕ್ಳು ಇದ್ರೊಳಗೆ ನೀವು ತಿಳ್ಕೊರಿ. ಹೆಣ್ಮಕ್ಳು ಇದ್ರೊಳಗೆ ಯಾರ್ಯಾರು ಕರಿ ಸೀರೆ ಉಟ್ಕೊಂಡು ಬಂದರಲ್ಲ, ಕರಿ ಸೀರೆ ಉಡ್ಲಿಕ್ಕೆ ಹೋಗ್ಬೇಡಿ ಯಾರು. ಅಲ್ಲಿ ಅವ್ರ ನೇಮ್ ಏನಿತ್ತಂದ್ರೆ ಬೇವಿನ ತಪ್ಪಲೊಳಗೆ ಇಡಬೇಕು. ಅವ್ರು ಬೇವಿನ ಎಲೆ ಯಾರು ಸರ್ಪ ಕಚ್ಚಿದ ನೋಡಿರಿ, ಬೇವಿನ ಎಲೆ ಒಳಗೆ ಇಡಬೇಕು. ಕರಿ ಸೀರೆ ಉಟ್ಟವ್ರು ಹೆಣ್ಮಕ್ಳ ನೆರಳು ಅವ್ರ ಮೇಲೆ ಬೀಳ್ಬಾರ್ದು. ಕರಿ ಸೀರೆ ಉಟ್ಟವ್ರು ಹೆಣ್ಮಕ್ಳ ನೆರಳು ಅವ್ರಿಗೆ ಬಿತ್ತಂದ್ರೆ ಆ ಮಂತ್ರ ಅವ್ರು ನಡೀತಿರಲಿಲ್ಲ, ಸತ್ತು ಹೋಗಿದ್ರು ಅವ್ರು. ಅದಕ್ಕಾಗಿ ಪದ್ಧತಿ ಇತ್ತು ಅವ್ರದ್ದು. ಮುಂದೆ
24 3 ಎಷ್ಟು ರೀ? 24 3 72. 72 ಸರ್ಪ ಕಚ್ಚಿ 72 ತಾಸು ಆದರೂ ಬದುಕಿಸಿದ್ರು ಅವರು. ಏನು ಮಾಡ್ತೀರಿ ನೀವು? ಅಷ್ಟೊಳಗೆ ಹೋಗಿ ಮುಸ್ತಾರೆ. ಎಂಥವ್ರು ಮುಸ್ತಾರೆ ಹೇಳ್ರಿ ನೋಡೋಣ. ನೀವು ಜೀವಂತಿದ್ದ ಮುಸ್ತರು ಏನೋ ಸತ್ತಿರ್ತಾರೆ ಅವರು. 72 ತಾಸು ಜೀವಂತ ಇರ್ತಾರೆ ರೀ. ಅವ್ರ ಮಸ್ತಕದೊಳಗೆ ಹೋಗಿ ಪ್ರಾಣ ಅಲ್ಲಿ ಏನಿರ್ತದೆ ಅಲ್ಲೆಲ್ಲ ಉಳಿದ ಸ್ತಬ್ಧಾಗಿರ್ತದೆ ರೀ. ಮುಂದೆ 72 ತಾಸು ಆಗಿದ್ದ ಮುಚ್ಚಿದ್ರೆ ಯಾರ್ಯಾರು ಮುಚ್ಚಿರ್ತಾರೆ ನೋಡ್ರಿ, ಅವ್ರು ನೀವು ಹೋಗಿ ನೀವು ನೋಡಿ ಗುರ್ತಾಗುತ್ತೆ ನಮಗೆ. ಬಹುಶಃ ಇನ್ನೂ ಇರ್ತಿರ್ಬೇಕು. ಯಾರು ಮುಚ್ಚಿದ್ರಂದ್ರೆ ಸರ್ಪ ಕಚ್ಚಿದ ಮುಚ್ಚಿದ್ರೆ ಹೋಗಿ ನೋಡ್ರಿ. ಎಂದೋ ಸತ್ತವ್ರು ಹೋಗಿ ನೋಡೋಕೆ ಹೋಗ್ಬೇಡ್ರಿ. 72 ತಾಸು. ಆ 72 ತಾಸು ಆದಾಗ ಅಷ್ಟು ಆಗೈತಂದ್ರೂ ಅವ್ರು ಜೀವಂತ ಮಾಡ್ತಿದ್ರು. ಅವರು ಹೇಗೆ ಮಾಡ್ತಿರಂದ್ರೆ ಸರ್ಪಗಳಿಗೆ ಅಭಿಮಂತ್ರಿಸ್ತಿದ್ರು ಅವರು. ಸರ್ಪಗಳು ಮಂತ್ರ ಹಾಕಿನ ಅನೇಕ ಎಷ್ಟು ಸುತ್ತೆಲ್ಲ ಸರ್ಪ ಇರ್ತಾವೆ. ಸಮೀಪ ಎಲ್ಲ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಎಲ್ಲ ಸರ್ಪಗಳು ಬರ್ಬೇಕ್ರಿ. ಅವು ಬರೋದು ನೀ ಎಲ್ಲ ಹೋಗುತ್ತೆ ಅನ್ನತ್ಲೆ ಅವು ತಿರುಗಿ ಹೋಗ್ಬೇಕು ಸರ್ಪಗಳೆಲ್ಲ. ಆ ಸರ್ಪ ಕರೆ ಕಚ್ಚಿರ್ತಕ್ಕಂಥ ಸರ್ಪ ಇರ್ತಲ್ಲ, ಆ ಸರ್ಪ ಬೇಗನೆ ಬರ್ತಿರಲ್ಲ ಅದು. ಏಕೆಂದ್ರೆ ಆ ಸರ್ಪ ಬಂದು ಎಲ್ಲಿ ಮೊದಲು ಕಚ್ಚಿರ್ತದ್ರಲ್ಲೇ ಆ ಜಾಗದೊಳಗೆ ಮತ್ತೆ ಪುನಃ ಕಚ್ಚಿ ಮರಳಿ ವಿಷ ಎಳ್ಕೋಬೇಕದು. ಅದ್ರ ಕಡೆ ಕಚ್ಚಿ ಅಳಿಸಿದ್ರು ವಿಷ. ಅದನ್ನು ಜಕ್ಕೋತಿತ್ತು. ಅದು ಒಂದು ವೇಳೆ ಜಕ್ಕೋತಿತ್ತು ಅಂದ್ರೆ ಜಕ್ಕೊಂಡ್ರೆ ಆ ಸರ್ಪ ಸತ್ತು ಹೋಗ್ತದೆ. ಮನುಷ್ಯನ ವಿಷ ಅದಕ್ಕೆ ಕೆಟ್ರಿ. ಮನುಷ್ಯನ ವಿಷ ಕಚ್ಚಿದಾಗ ತನ್ನ ವಿಷ ತೊಗೊಂಡ್ರೆ ತನ್ನ ವಿಷ ಆ ವಿಷ ಎರಡೂ ಕೂಡಿದಾಗ ಇರ್ತದೆ, ಅದು ಸತ್ತು ಹೋಗ್ತದೆ. ಈಗ ಎಲ್ಲ ಸರ್ಪಗಳು ಬಂದು ಹೋಗಿ ಕೊನೇ ಸಲ ಅದು ಬರಲು ಬೇಡ ಅನ್ಕೋತ ಬಂದಾಗ ಕಚ್ಚು ಎಲ್ಲಿ ಕಚ್ಚಿಲ್ಲ ಅಲ್ಲೇ ಕಚ್ಚು, ನಿನ್ನ ವಿಷ ಜಕ್ಕು ಅಂಥೇಳಿ ಅನಿವಾರ್ಯವಾಗಿ ಬಂದು ಆ ಸರ್ಪ ಎಲ್ಲಿ ಕಚ್ಚಿರ್ತದಲ್ಲೇ ಅಲ್ಲೇ ಬಂದು ಮತ್ತೊಮ್ಮೆ ಕಚ್ಚಿ ಅದ್ರ ವಿಷ ಹೇಳ್ಕೊಂಡು ಅವನು ಬದುಕ್ತಿದ್ದ. ಒಂದು 5-6 ಮೀಟರ್ ಹೋಗಿ ಆ ಸರ್ಪ ಸತ್ತು ಬಿಡ್ತಿತ್ತು. ಆ ನಂತರ ಹಿಂದಿನ ಪದ್ಧತಿ ಎಂಥದಂದ್ರೆ ಅವ್ರು ಎಂಥವ್ರು ಇದ್ರಂದ್ರೆ ಸರ್ಪ ಸತ್ತ ನಂತರ ಆ ಸರ್ಪವನ್ನು ಮತ್ತೆ ಪುನಃ ಜೀವಂತ ಮಾಡ್ತಿದ್ರು. ಸತ್ತಿರ್ತಕ್ಕಂಥ ಮನುಷ್ಯನೂ ಜೀವಂತ ಆಗಿದ್ರು, ಎರಡನ್ನೂ ಜೀವಂತ ಮಾಡಿ ಕಳಿಸ್ತಿದ್ರು. ಇಂಥ ಪ್ರಸಿದ್ಧಿ ಇದು ಹಿಂದಿನವ್ರು. ಈಗಾದ್ರೆ ಬಡಿಗೆ ತೊಗೊಂಡ್ಬಿಡ್ತಾರಲ್ಲ, ಬಡಿತಾರೆ. ಸರ್ಪನ ಏನು ಮಾಡ್ತಾರೆ? ಸರ್ಪನ ಕೊಂದು ಹಾಕ್ತಾರೆ. ಆದರೆ ಅವರು ಸರ್ಪನೂ ಬದುಕಿಸಿದ್ರು, ಮನುಷ್ಯನೂ ಬದುಕಿಸಿದ್ರು. ಈ ರೀತಿ ಇರ್ತಕ್ಕಂಥ ಒಂದು ಪ್ರಸಿದ್ಧ ಆಗಿದ್ರು. ಆಮೇಲೆ ಇನ್ನೂ ಕೂಡ ಒಬ್ಬರು ಈ ಭಿಕ್ಷಾ ಮಾಡ್ತಾ ಬಂದಿರ್ತಾರೆ ಸ್ವಾಮಿಗಳು. ಸಾರ್ತಿರ್ತಾರೆ, ಸಾರುವ ಸ್ವಾಮಿಗಳು ಬರ್ತಾರೆ. ಅವ್ರು ಬಂದಿರ್ತಲ್ಲಿ ಊರಿಗೆ ಬಂದಾಗ ಅವ್ರು ಬಂದು ಸಾರಾಗ್ತಾರೆ. ಮಳೆ ಬೆಳೆ ಈ ವರ್ಷ ಇಟ್ಟು 6 ಅಡಿ ಮಳೆ ಅದ 3 ಅಡಿ ಗಾಳಿ ಅಂತ ಹೇಳ್ತಿರ್ತಾರೆ. ಹಂಗೆ ಹೇಳಾಗ್ತಾವ್ರು ಸ್ವಾಮಿಗಳು ತಡಿ ಸ್ವಲ್ಪ ಏನು ರಮಣ್ಣ ಅಂತ ಕೇಳ್ತೀರಿ. ಸ್ವಾಮಿಗಳು ನೀವು ಇಲ್ಲಿ ಸಾರಾಕತ್ತೀರಿ, ಆದ್ರೆ ನಿಮ್ಮ ಪತ್ನಿ ಅದರಲ್ಲ, ನಿಮ್ಮ ಕುಟುಂಬ ನೀವು ಇಲ್ಲಿದ್ದೀರಿ. ನಿಮ್ಮ ಪತ್ನಿ ತಪ್ಪು ದಾರಿಯಿಂದ ಯಾರೊಡನೆ ಅಲ್ಲಿ ಓಡಿ ಹೋಗ್ಬಿಟ್ಟಾಳೆ. ಮೊದಲು ನೀವು ಸಾರದು ಬಿಟ್ಟು ನಿಮ್ಮ ಮನೆಗೆ ಹೋಗಿಬಿಟ್ರಿ ಅಂತ ಹೇಳ್ತವ್ರು. ಕೇಳೋಣ ಅವ್ರಂತ ಖರೆ ಏನಂದ್ರೆ ನಾವು ಸುಳ್ಳು ಹೇಳೋದಿಲ್ಲ ರೀ, ಖರೆ ಹೇಳ್ತೀನಿ ಹೋಗಿಬಿಟ್ಟಿರ್ತಂದ್ರೆ. ಅವ್ರು ನಿಜವಾಗಿ ಎಲ್ಲ ಬಿಟ್ಟು ಅವ್ರ ಮನೆಗೆ ಹೋದ್ರೆ ಹೋಗೋಷ್ಟು ಹೆಣ್ಮಗಳು ಹೋಗಿಬಿಟ್ಟಿಲ್ಲ. ಮರಳಿ ರಾಮಣ್ಣ ನೀ ಹೇಳಿ ಸತ್ಯ ಆಯ್ತಪ್ಪ, ಮನೆ ಹಾಳಾಯಿತು ಹೋಗಿಬಿಟ್ಟಾಳ ಅಂತ. ಅದಕ್ಕೆ ಹೇಳಿದ್ರು ಸ್ವಾಮಿಗಳು. ಮಂದಿ ಎಲ್ಲ ಗಾಬರಿ ಆಯಿತು. ಇನ್ನೊಂದು ಸಲ ಏನಾಯ್ತಂದ್ರೆ ಒಬ್ಬ ಮಾಟ ಮಂತ್ರ ಮಾಡೋ ಬಂದಿದ್ದೇನೋ ಅಂಥ ಮಂತ್ರ ಏನು ಕಲ್ಕೊಂಡು ಅವು ಬಂದು ಹೇಳಿದಂತ ರಾಮಣ್ಣ ಹೇಳ್ರಿ ಅದು. ಈಗ ನನ್ನ ಕೈ ಒಳಗೆ ನಿಂಬೆ ಹಣ್ಣದು ಇದು, ಇದನ್ನು ಇಲ್ಲಿ ಕೈ ಒಳಗೆ ಕಳಿಸ್ಬಿಡ್ತೇನೆ ಬೇರೆ ಕಡೆ. ಇದನ್ನು ನೀವು ಹುಡುಕಿ ತೊಗೊಂಡು ಬರಬೇಕು. ಸಿಗಬೇಕು ನಿಂಬೆಕಾಯಿ, ನಾವು ಬಿಟ್ಟದ್ದು ನಿಂಬೆಕಾಯಿ ಮಾಯ ಮಾಡ್ತಾನೆ ತರಬೇಕು. ನಾನು ಒಂದು ವೇಳೆ ಇದ್ರ ಸೋತ್ನಿ ಅಂದ್ರೆ ನಿಮ್ಮ ಊರಿಗೆ ನಾ ಎಂದೂ ಬರೋದಿಲ್ಲ, ಇದೇ ಕಡಿದು ನಾನು ಸೋಲಿಸ್ಬೇಕು ನೀ ಅಂತ ಹೇಳ್ತಾವ. ರಾಮಣ್ಣ ಮಾಡಿಗಳ ಅವ್ರಿಗೆ ಅವ್ನು ಹೇಳಿದ ಮಾಂತ್ರಿಕನಿಗೆ ಹೇಳಿದದು ಬಂದ. ಇವು ಹೇಳ್ತಾ ಒಂದು ವೇಳೆ ನಾನು ಸೋತ್ನಿ ಅಂದ್ರೆ ಇವತ್ತಿನ ನನ್ನ ಮಂತ್ರಗಳಿಂದ ಯಾರಿಗೂ ನನ್ನ ಮಂತ್ರನ ಉಪಯೋಗಿಸಂಗಿಲ್ಲ ಅಂತ ಇಬ್ಬರು ಹೇಳಿದ್ರಿ. ಹೇಳಿದ ನಂತರ ಮುಂದೆ ಅಭಿಮಂತ್ರಿಸಿ ನಿಂಬೆಹಣ್ಣಿ ಮಂತ್ರಿಸತ್ರಿ. ನಿಂಬೆಹಣ್ಣು ಕೈ ಒಳಗೆ ಮಾಯ ಹೋಗಿಬಿಡ್ತದ್ರಿ. ಅವ್ನ ಕೈ ಅಲ್ಲಿ ನಿಂಬೆಹಣ್ಣು ಕಾಣಿಸಲ್ಲಿ ಹೋಗಿಬಿಡ್ತದೆ. ಆ ನಂತರ ನಿಂಬೆಹಣ್ಣು ಇವನು ನಿಂಬೆಹಣ್ಣು ಬಿಟ್ಟದ್ರಿ. ಏನು ಮಾಡಿ ಇವೊಂದು ಕಳಿಸಿಬಿಟ್ಟ. ಮತ್ತೊಂದು ಕ್ಷಣದೊಳಗೆ ನಿಂಬೆಹಣ್ಣು ಪ್ರಕಟ ಆಗ್ತತ್ರಿ. ನಿಂಬೆಹಣ್ಣು ತೊಗೊಂಡು ಕೈಯಾಗ ಬರ್ತದ. ಅದು ನೋಡ್ರಿ ಯಜಮಾನ್ರ ಇದನ್ರಿ ನಿಮ್ಮ ನಿಂಬೆಹಣ್ಣು ಅಂತ ಕೈ ಒಳಗೆ ಹಿಡಿದು ಕೊಡ್ತಾವ. ಮಾಯ ಹೋಗಿರ್ತದೆ ನಿಂಬೆಹಣ್ಣು ತಂದು ನಾವು ಕೊಟ್ಟುಬಿಟ್ಟದ. ಮಂದಿ ಅಲ್ಲಿ ನೋಡ್ರು, ಆಹಾ ನಮ್ಮ ರಾಮಣ್ಣ ಏನಪ್ಪ ನಮ್ಮೂರಿಗೆ ಭೂಷಣ ಪ್ರಾಯ ಅದ, ಆಗ ಈಗ ನಮ್ಮೂರು ಗೆದ್ದು ಬಿಡ್ತು ಅಂತೆಲ್ಲ ಮಂದಿ ಎಲ್ಲ ಸಂತೋಷಪಟ್ಟರು.
ಆನಂದ ಆಯಿತು. ಹೀಗೆ ಈ ರೀತಿ ಪ್ರಸಿದ್ಧ ಇದ್ದತ್ರಿ ಇದ್ರು ಇಬ್ಬರು, ಸೋಟ ಕಲ್ಲಪ್ಪ ಮತ್ತು ರಾಮಣ್ಣ ಪಾಟೀಲ್ ಮಾಡಿಗಳ, ಊರು ಮಾಡಿಗಳ ಅವ್ರದ್ದು ಅಡ್ಡ ಹೆಸರು ಮಾಡಿಗಳ, ಮತ್ತು ಪಾಟೀಲ್ ಕರೆ ಅಲ್ಲಿಂದ ಬಂದಿರಲ್ಲ ಅದಕ್ಕಾಗಿ ಮಾಡಿಗಳತ್ತಿದ್ರು. ಹೇಗೆ ಇಷ್ಟು ಪ್ರಸಿದ್ಧ ಇದ್ದರು. ಈ ಪ್ರಸಿದ್ಧಿ ಯಾವುದರಿಂದ ಮನುಷ್ಯ ಪ್ರಸಿದ್ಧ ಆಗತ್ತಂದ್ರೆ ಸಣ್ಣಗೆ ಹಾಕೋತ ಬಂದು ಒಳಭಾಗ ನಾನು ಬಂದು ಗಂಟೆ ಹೊಡ್ಯಾಕೈತಂದ್ರೆ ಭಾಳ ಕೆಟ್ರ ಅವ್ರು ಒಳಭಾಗದಲ್ಲಿ ಗಂಟೆ ಚಾಲೋತ್ರಿ. ನನ್ನ ಮುಂದೆ ಯಾರ ನಾನು ಪ್ರಸಿದ್ಧ ಅನ್ಕೋತಾಗ ಬರ್ಲಿಕ್ಕೈತ್ರಿ. ಬಂದಾಗ ಕೊನೆಗೆ ಒಂದು ದಿವ್ಸ ಏನು ಮಾಡಿದ್ರೆ ಅವ್ರು ಮತ್ತು ಮಡಗು ಬರ್ತಿದ್ರು. ದಿನಾಲು ಮಡಗೋರು ಅಪ್ಪರ್ತರು ಕೂಡೋದು ಒಂದು ಸಾಷ್ಟ ನಮಸ್ಕಾರ ಎಲ್ಲ ಮಾಡ್ತಿದ್ರು. ಅದು ಬರಬರ್ತಾ ಒಳಭಾಗದಲ್ಲಿ ನಮ್ಮ ಮುಂದೆ ಯಾರು ನಮಗೆ ಇಷ್ಟ ಮಂತ್ರ ಎಲ್ಲ ಬರ್ತಾವಲ್ಲ, ನಂಗೆ ಅಪ್ಪರಿತ ಕಡಿಮೆನು ಅಂತ ಒಳಗೆ ಚಾಲು ಆಯ್ತು ಇಲ್ಲಿ ಬರ್ಬರ್ತ. ಅದಕ್ಕೆ ಹೇಳ್ತಾರೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸೌಮ್ಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಂ ಶಾಂತಿಂ ಅಚಿರೇಣಾದಿ ಗಚ್ಚತು. ಅಂದ್ರೆ ಶ್ರದ್ಧಾವಾನ್ ಲಭತೆ ಜ್ಞಾನಂ, ಗುರುಗಳಲ್ಲಿ ದೇವರಲ್ಲಿ ಶ್ರದ್ಧಾ ಭಕ್ತಿ ಇರಬೇಕು ಅಂತ ಜ್ಞಾನ ಅನುಕೂಲ ಆಗ್ತದೆ. ಜ್ಞಾನ ಇರಲಿ ಅಂದರೆ ಇಂದ್ರಿಯಾದಿಗಳು ಸ್ವತಂತ್ರ ಇರ್ತಕ್ಕಂಥದ್ದು, ಇಂದ್ರಿಯಾದಿಗಳು ಮನುಷ್ಯ ವಂದನೆ ಮಾಡ್ತಕ್ಕಂಥದ್ದು ಇರಬಾರ್ದು. ಮತ್ತು ಸ್ವತಂತ್ರ ಆಗಿರ್ತಕ್ಕಂಥ ರೀತಿಯಿಂದ ಇರಬೇಕಂದ್ರೆ ಕೆಟ್ಟದ್ದು ಮಾಡಿರಬಾರ್ದು. ಈ ಶ್ರದ್ಧಾ ಭಕ್ತಿಯಿಂದ ಕೊಡ್ಕೊಂಡಿದ್ರೆ ಮಾತ್ರ ತನ್ನ ಜ್ಞಾನ ಪ್ರಾಪ್ತಿ ಆಗ್ತದೆ. ಅದು ಅತ್ಯಂತ ಶ್ರೇಷ್ಠ ಬರ್ತಕ್ಕಂಥ ಗತಿ ತನಗೆ ಪ್ರಾಪ್ತ ಆಗ್ತದೆ ನೇಮದ. ಮತ್ತು ಇಲ್ಲಿ ನಾನು ಶ್ರೇಷ್ಠ ಅಂತಕ್ಕಂಥ ಭಾವನೆ ಬರ್ಲಿಕ್ಕೈತಂದ್ರೆ ರೀ, ಮತ್ತು ನಾವು ಅದು ಶ್ರದ್ಧಾನ ಹೋಗ್ಬಿಡ್ತಲ್ಲ ಮತ್ತು ಯಾವಾಗ ಮೋಕ್ಷ ಪ್ರಾಪ್ತಿ ಆಗೋದಿಲ್ಲ. ವಿದ್ಯೆ ಇರಬೇಕು, ಅಷ್ಟು ವಿದ್ಯೆ ಐತವ್ರಲ್ಲಿ. ಆದ್ರೆ ವಿನಯ ಅಂತಕ್ಕಂಥ ತಪ್ಪಿ ಹೋಗ್ಲಿಕ್ಕೆ ಬರ್ಬರ್ತಾರೆ. ಕಾರಣ ನಾನೇನು ಕಡಿಮೆ ಅಲ್ಲ ಅಂತಕ್ಕ ಭಾವ ಬಂತಲ್ರಿ. ಆ ಥರ ಇಲ್ಲಿ ವಿದ್ಯೆ ಇದ್ರೆ ಹೇಗಿರ್ಬೇಕು, ವಿದ್ಯಾ ದದಾತಿ ವಿನಯಂ. ವಿದ್ಯೆ ಅಂತಕ್ಕಂಥದ್ದು ವಿನಯಂ ಕೊಡಬೇಕು, ವಿನಯವನ್ನು ಕೊಡಬೇಕದು. ವಿದ್ಯೆ ಇತ್ತು ವಿನಯ ಇರಲಿಲ್ಲ ಅಂದ್ರೆ ಅದು ಅವಿದ್ಯಾನ. ಅದು ವಿನಯ ಇದ್ರೆ ಗಿಡದೊಳಗೆ ಭಾಳಷ್ಟು ಹಣ್ಣು ತುಂಬಿದ್ದು ಅಂದ್ರೆ ಗಿಡ ಬಾಗಿರ್ತದೆ, ನೆಟ್ಟಿರ್ತದೆ, ಸೆಡ್ದಿರ್ತದೆ ರೀ, ಬಾಗಿರ್ತದೆ. ಎಲ್ಲ ಹಣ್ಣು ತಗೋರಿ, ಗಿಡ ಮೇಲೆ ಹೋಗ್ತದೆ. ಯಾವಾಗ ಅಹಂಕಾರ ಬರ್ತದಲ್ಲ, ವಿದ್ಯೆ ಇದ್ದರೂ ಕೂಡ ಅದೇನು ಮಾಡೋದು, ಕೊನೆಗೆ ಹಣ್ಣಿರೋದು ಗಿಡ ಇದ್ದಂಗೆ ನಾನು ಮುಂದೆ ಬಂದೇ ಬಿಡೋದು. ಅದಕ್ಕೆ ವಿದ್ಯೆ ಇದ್ರೆ ವಿದ್ಯಾ ದದಾತಿ ವಿನಯ, ವಿನಯವನ್ನು ಕೊಡ್ತದಪ್ಪ. ಖರೆ ವಿದ್ಯೆ ಇದ್ರೆ ವಿನಯ ಅಂತಕ್ಕಂಥ ಇರಲೇಬೇಕು. ವಿನಯ ಇರಲಿಲ್ಲ ಅಂದ್ರೆ ವಿದ್ಯೆ ಇದ್ರೂ ಅದು ವಿದ್ಯೆ ಅಲ್ಲ. ವಿನಯಂ ದದಾತಿ ವಿನಯ ದ್ಯಾತಿ ಪಾತ್ರತಾಂ. ವಿನಯ ಇತ್ತಂದ್ರೆ ಪಾತ್ರದ ಯೋಗ್ಯತೆ ಪ್ರಾಪ್ತಿ ಆಗ್ತದೆ. ಆಮೇಲೆ ಪಾತ್ರತ್ವಾತ್ ಧನ ಆಪ್ನೋತಿ. ಪಾತ್ರತ್ವ ಯಾವ ಬರ್ತದೆ ಅದಕ್ಕೆ ಧನ ಕೂಡ ಬರ್ತದೆ, ಹಣ ಬರ್ತದೆ. ಧನಾತ್ ಧರ್ಮಂ. ಧನ ಬಂದ್ರೆ ಅಧರ್ಮ ಕಾರ್ಯ ಯಾರು ಮಾಡಬಾರ್ದು. ಸಂಪತ್ತು ಬಂದ್ರೆ ಅದರಿಂದ ಒಳ್ಳೆಯ ಕಾರ್ಯ ಮಾಡ್ಬೇಕು ಹೊರತಾಗಿ ಕೆಟ್ಟ ಕಾರ್ಯಗಳು ಮಾಡಬಾರ್ದು. ಧನಾತ್ ಧರ್ಮಂ ತಥಾ ಸುಖಂ. ಯಾವಾಗ ಅದನ್ನು ಪುಣ್ಯ ಕಾರ್ಯಗಳು ಮಾಡ್ತಾಯಿದ್ದೆ, ಒಳ್ಳೆಯ ಕಾರ್ಯಗಳು ಮಾಡ್ತಾಯಿದ್ರ ಅದರಿಂದ ನನಗೆ ಸುಖ ಪ್ರಾಪ್ತದೆ. ಯಜ್ಞಾಗಾದಿಗಳು ಮಾಡ್ತಕ್ಕಂಥವ್ರು ಪುಣ್ಯ ಕಾರ್ಯ ಆಗ್ತದೆ. ಒಂದು ನಿಷ್ಕಾಮ ಭಾವನೆ ಇಟ್ಕೊಂಡು ಅದನ್ನು ವೇ ಮಾಡ್ತಾ ಸಾಗಿಬಿಟ್ರೆ ಇಂಥದ್ದು ಬೇಕು ಅನ್ನೋದೇ ಅದು. ಮತ್ತು ಅಂತಕೊಂಡು ಶುದ್ಧಿ ಕಾರಣ ಆಗ್ತದೆ, ಸದೃಢ ಮೋಕ್ಷಕ್ಕೆ ಕೂಡ ಅನುಕೂಲ ಆಗ್ತದೆ, ಅದು ಸಹಕಾರ ಆಗ್ತದಪ್ಪ, ಪರಂಪರಾ ಸಾಧನೆ ಆಗ್ತದೆ. ಹಾಗಿದ್ರೆ ಚೆನ್ನಾಗಿರ್ತದೆ ಅಂತ ಹೇಳಿದ್ರೆ. ಆದ್ರೆ ಅದು ವಿದ್ಯಾ ಬಂದಂತೆ ವಿನಯನ್ನು ಹೋಗಿಬಿಡ್ತು. ಹಾಗೆ ಗುರು ಹತ್ರ ತೆರಳಿದ್ರು. ಗುರು ಹತ್ರ ತೆರಳಿದಾಗ ಅಲ್ಲಿ ಏನು ಅವ್ರಿಗೆ ಏನಂತ ಮನುಷ್ಯೊಳಗೆ ಮತ್ತು ಬೇರೆ ಬೇರೆ ಭಾವನೆ ಬರ್ಲಿಕ್ಕಿತ್ತು. ಬಂದಾಗ ಗುರು ಹತ್ರ ಹೇಳಿದರು, ಅಪ್ಪ ಅವರ ಮತ್ತು ಸಂಸಾರಿಕರಿಗಿಂತಲೂ ಮಹಾತ್ಮರು ಭಾಳ ಶ್ರೇಷ್ಠ, ಗುರುಗಳು ಶ್ರೇಷ್ಠ, ಅತ್ಯಂತ ಶ್ರೇಷ್ಠ. ಮತ್ತು ನಾವೇನು ಕಡಿಮೆ ಅಲ್ಲ ಬಿಡ್ರಿ ಅಪ್ಪ ಅವ್ರ, ನಾವೇನು ಕಡಿಮೆ ಅಲ್ರಿ, ನಾವು ಶ್ರೇಷ್ಠ. ನೀವಷ್ಟು ಕೆಂಪು ಹಾಕ್ಕೊಂಡ್ರೆ ನಾವಷ್ಟು ಬಿಡಿ ಹಾಕ್ಕೊಂಡೆವು. ಇನ್ನೊಬ್ರು ಕೇಳ್ತಾರೆ ಮೊದಲು ಏನಂದ್ರೆ, ಬಿಳಿ ಬಟ್ಟೆ ತೊಟ್ಕೊಂಡು ಹೆಣ್ಮಗಳು ಹೋಳಿಗೆ ಮಾಡಿರೋ ರುಚಿ ಇರ್ತಾವೋ, ಕೆಂಪು ಬಟ್ಟೆ ತೊಗೊಂಡವ್ರು ರುಚಿ ಇರ್ತಾವೋ? ಹೋಳಿನಪ್ಪ ಅವ್ರು ಮಾಡಿ ರುಚಿ ಇವ್ರು ಮಾಡಿ ರುಚಿ ಇರ್ತಾವೆ. ಆದ್ರೆ ಹಂಗೆ ನೀವು ಬಿಳಿ ತೊಗೊಂಡ್ರೆ ಅಷ್ಟು, ನಾವು ಬಿಳಿ ತೊಗೊಂಡು ಕೆಂಪು ತೊಗೊಂಡ್ರೆ ಅಷ್ಟು, ನಾವು ಎಲ್ಲ ಬಂದಾರಿ. ಮತ್ತು ಏನು ಪರಗತ್ತೆ ನಮ್ಮ ನಿಮ್ಗೆ ಮತ್ತು ಆಲಿ ಬಂದೈತಿರತ್ತವ್ರು. ಯಾರ್ರೀ? ರಾಮಣ್ಣ ಮತ್ತು ಸೋಟ ಕಲ್ಲಪ್ಪ ಆಲಿ ಬಂದೈತರು. ಅಪ್ಪ ಅವ್ರ ಹತ್ರ ಬಂದು ಕೇಳ್ತಾರೆ, ಅಪ್ಪ ಅವ್ರು ನೋಡ್ರಿ, ಹನುಮಂತ ದೇವ್ರ
ಶ್ರೀರಾಮಚಂದ್ರನನ್ನು ಏನು ಮಾಡಿದ್ರಿ? ತನ್ನ ಹೆಗಲು ಶ್ರೀರಾಮಚಂದ್ರ ಲಕ್ಷ್ಮಣ ತನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ಆಕಾಶದಲ್ಲಿ ಹಾರಿ ಲಂಕಾದಲ್ಲಿ ಕರ್ಕೊಂಬಂದ್ಬಿಟ್ರು. ಶ್ರೀರಾಮಚಂದ್ರನ ಅಲ್ಲಿ ಅಣಿಮ ಮಹಿಮ ಗರಿಮ ಪ್ರಕಾಮ್ಯ ಈಶತ್ವ ವಶತ್ವ ಹೀಗೆ 8 ಸಿದ್ಧಿಗಳು ಪ್ರಾಪ್ತಿ, 8 ಸಿದ್ಧಿಗಳು ಅಣಿಮಾದಿ ಅಷ್ಟಮ ಸಿದ್ಧಿಗಳು ಇದ್ದವ್ರಲ್ಲ ಹನುಮಂತ ದೇವ್ರಲ್ಲೇ. ಹೀಗಾಗಿ ಅವರು ಆಕಾಶದಲ್ಲಿ ಹೋಗ್ತಾಯಿದ್ರು. ಮತ್ತು ಮಹಾತ್ಮರು ಅಂದ್ರೆ ಮಹಾತ್ಮರು ಕೂಡ ಆಕಾಶ ಗಮನ ಮಾಡ್ತಿರ್ತಾರೆ. ಮತ್ತು ತಾವು ಕೂಡ ಆಕಾಶ ಗಮನ ಮಾಡಿದ್ದೀರಿ ಅಂತ ನಾವು ಕೇಳೀವಿ. ಅಷ್ಟು ಶಕ್ತಿ ತಮ್ಮಲ್ಲಿರ್ತದೆ, ತಾವು ದೊಡ್ಡವರಿದ್ದೀರಿ. ಅದಕ್ಕಾಗಿ ಮಹಾತ್ಮರಂದ್ರೆ ಸಗುಣ ಈಶ್ವರ ಸ್ವರೂಪ ಅಂತ ಹೇಳ್ತಾರೆ. ಸಾಕ್ಷಾತ್ ಪರಮಾತ್ಮನೇ ಸಗುಣ ರೂಪದ ಮನುಷ್ಯ ರೂಪದಲ್ಲಿ ಬಂದಾರ ಅಂತ ಹೇಳ್ತಾರೆ. ಅಷ್ಟು ಶಕ್ತಿ ಇರ್ತಕ್ಕಂಥ ತಮ್ಮದು. ಅದಕ್ಕಾಗಿ ಅಪ್ಪವ್ರು ತಾವು ದೊಡ್ಡವರು. ಮತ್ತು ಅಂದ್ರೆ ಅಪ್ಪವ್ರ ಪರೀಕ್ಷೆ ಮಾಡೋಗ್ರಿ. ಅಪ್ಪವ್ರು ಮತ್ತು ಆಕಾಶ ಗಮನ ಮಾಡಿದ್ರಿ ಅಂತ ಕೇಳಿ, ಮತ್ತು ಹನುಮಂತಿಯವ್ರು ಮಾಡಿರ್ತೆಲ್ಲ ಕೇಳಿ, ಎಷ್ಟು ಮಹಾತ್ಮ ಮಾಡಿರ್ತಾರೆ. ನೀವು ಅಪ್ಪವ್ರು ನಮ್ಮನ್ನು ಆಕಾಶ ಒಳಗೆ ಸ್ವಲ್ಪ ಸಂಚಾರ ಮಾಡ್ಬೋದು ನಮ್ಮ ತೊಗೊಂಡ. ಮತ್ತು ಹೆಗಲ ಮೇಲೆ ಶ್ರೀರಾಮಚಂದ್ರ ಲಕ್ಷ್ಮಣನ ಹೆಗಲ ಮೇಲೆ ತೊಗೊಂಡೋದ್ರಿ. ಹಾಗೆ ಹೆಗಲೇನು ಬೇಡ್ರಿ, ನಮ್ಮ ಕೈ ಹಿಡ್ಕೊಂಡ, 2 ಕೈ ಇಬ್ಬರು ಹಿಡ್ಕೊಂಡು ಆಕಾಶ ನಮ್ಮನ್ನ ಕರ್ಕೊಂಡು ಹೋಗ್ಬೋದಲ್ಲ ಅಪ್ಪವ್ರ ಅಂತ ಕೇಳಿದ್ರಿ. ಕೇಳುವಾಗ ಭಕ್ತಿಯಿಂದ ಕೇಳಿದ್ರೆ ಏನಾಗ್ಬೋದಾಯ್ತು? ಅವ್ರು ಇಷ್ಟಾಂತ ಸಿದ್ಧಿನೂ ಆಗ್ತೈತೆ ರೀ. ಆದ್ರೆ ಭಕ್ತಿನ ಕೇಳ್ಯವ್ರು ವ್ಯಂಗ್ಯವಾಗಿ ನಿಮಗಿಂತ ನಮ್ಮ ಮಂತ್ರ ನಮ್ಮ ಸಾಮರ್ಥ್ಯ ಸಾಕಷ್ಟು ಸಾಮರ್ಥ್ಯ ಅದ, ನಮಗೆ ಕೊರತೆ ಇಲ್ಲ, ಅದು ಇವರೇನು ಮಹಾತ್ಮರು ಇವರೇನು ಮಾಡೋರು ಅಂತ ಇಂಥ ಒಂದು ಭಾವ ಬಂದು ಕೇಳಿದ್ರು. ಅಪ್ಪವ್ರದ್ದು ಒಳ್ಳೇದಪ್ಪ, ಆಕಾಶದಲ್ಲಿ ಪ್ರವಾಸ ಮಾಡೋಕೆ ಅನ್ಸದ. ಹ್ಞೂ ರೀ ಅಪ್ಪವ್ರ, ಇರಲಿ ಸರಿ ಅದ. ಪ್ರವಾಸ ಮಾಡಿ ಗಟ್ಟಿದ್ದೀರಿ? ಹ್ಞೂ ರೀ ಅವಶ್ಯವಾಗಿ ಗಟ್ಟಿದ್ದೀವಿ ನಾವು. ಬರ್ತೀರಿ? ಹ್ಞೂ ರೀ ಅಪ್ಪವ್ರು ಬರ್ತೀವಿ, ನಾವು ಬರ್ತೀವಿ. ಅವ್ರಪ್ಪ ಹೇಳಿದ್ರು, ಆಯಿತು ಬರ್ರಿ ಹಾಗಾದ್ರೆ. ಬಂದ್ರಿ. ಬಂದ ನಂತರ ಹೋಗೋಣ ಎಲ್ಲರೂ? ಹ್ಞೂ ಅಂತಂದ್ರೆ ಅವ್ರು ಹ್ಞೂ ರೀ ಹೋಗೋಣ. ಏನು ಮಾಡ್ತೀರ? ಏನಿಲ್ಲಪ್ಪರ ನಮ್ಮನ್ನು ಹೆಗಲ ಮೇಲೆ ಕುಡಿಸೋಳು ಬೇಡ್ರಿ, ನಿಮ್ಮ ಕೈ ಹಿಡ್ಕೋತೀರಿ, ನಮ್ಮನ್ನು ಓದ್ಬೇಡ್ರಿ. ಅಂದ್ರೆ ಇದು ಒಟ್ಟಿಗೆ ಅಪ್ಪವ್ರು ಅವಮಾನ ಆಗ್ಬೇಕು. ಆಕಾಶ ಇವ್ರು ನಮ್ಮನೆ ತೊಗೊಂಡೋಗಾರ. ಆಗ ಮಂದಿ ಒಳಗೆ ಏನಾಗತ್ತೆ, ಜನರು ಅಷ್ಟು ಮಂದಿ ಒಳಗ್ರಿ. ಮತ್ತು ನಾವು ಆಕಾಶ ಒಯ್ದು ಆಗೋದಿಲ್ಲ. ಮತ್ತು ನಾವು ಇಷ್ಟೆಲ್ಲ ನಾವು ಕಲ್ತೀವಿ, ಸತ್ತವ್ರು ಜೀವಂತ ಮಾಡ್ತೀವಿ, ಎಲ್ಲ ಮಾಡ್ತೀವಿ ಅಂತಂದ್ರೆ ಅವ್ರ ಗುರುಗಳ ಇವ್ರಿಗಿಂತಲೂ ಕಡಿಮೆ, ಗುರುಗಳ ಶಕ್ತಿ ಕಡಿಮೆ, ಇವ್ರ ಶಕ್ತಿ ಹೆಚ್ಚು. ಅಥವಾ ಮಂದಿ ಒಳಗೆ ಏನಾಗಲಿ, ಪ್ರಸಿದ್ಧ ಆಗಲಿ ಅಂತ ಈ ಉದ್ದೇಶ ಇಟ್ಕೊಂಡು ಹ್ಞೂ ರಪ್ಪರ. ಮತ್ತು ನಮ್ಮನ್ನು ಕರ್ಕೊಂಡು ಹೋಗ್ರಪ್ಪ ಅದು. ಬರ್ರಿಪ್ಪ ಯಾರು ಬಿಡ್ತಾರೆ ಬರ್ರಿ. ಅದು ಮಗಳು ನಿಂತರು, ಹೋಗುನು ಅಂತೇಳಿ. ಹ್ಞೂ ರೀ ಅಂತಂದ್ರೆ ಆಯಿತು ಅಂತಂದು ಹೇಳಿದಪ್ಪ ಅವರು. ಏನು ಮಾಡ್ತೀರಿ ಕೇಳಿ, ನಿಮ್ಮ ಕೈ ಹಿಡ್ಕೋತಿರು, ಹಿಡ್ಕೊಂಡ್ರಿ. ಹಿಡಿದ ನಂತರ ಏನಂತಂದ್ರೆ ಹಿಂಗೆ 10-15 ಫೂಟ್ 20 ಫೂಟ್ಗಟ್ಟಲೆ ಆಕಾಶದೊಳಗೆ ಎದ್ದು ಬಿಟ್ರಪ್ಪ ಅವ್ರಿಗೆ. ಆಕಾಶದೊಳಗೆ ಅವ್ರ ಕೈ ಹಿಡಿದಾರೆ. ಯಾರು? ಅಪ್ಪ ಅವ್ರ ಕೈ ಹಿಡಿದಾರೆ. ಒಂದು ಕಡೆ ರಾಮಣ್ಣ, ಒಂದು ಕಡೆ ಕಲ್ಲಪ್ಪ ಅಂತ. ಈಗ ಹೋದ್ರಿ ಆಕಾಶ ಹೋಗಿ ಈ ಜೇಕ್ ಆಡೋದಿರ್ತಾವೆ, ಜೇಕ್ ಅಂತ ಹೇಳಿ ಮಾಡ್ತಿದ್ರು ಮೊದಲು. ಹಾಂ, ಅಲ್ಲಿ ಆಕಾಶಕ್ಕೆ ಹೋಗಿ ಅಪ್ಪ ಅವ್ರು ಹಿಂಗೆ ತಿರುಗ್ಲಕತ್ತೀರಿ. ತಿರುಗೋತಿ ಅಂತ ಗರ 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 ತಿರುಗಾಕತ್ರ ಕಲ್ಲಪ್ಪ ಮತ್ತು ಮಲ್ಲಪ್ಪ ಕೂಡಿ ಏನಾದ್ರೆ ಆಕಾಶ ಹಿಂಗಾದ್ರಿ. ಈಗ ಜ್ಯೋತಿ ಬಿದ್ದವ್ರು ಏನಾದ್ರಂದ್ರೆ ಈಗ ಆಕಾಶ ಒಳಗೆ ಈಗ ಕುಲ್ಲ ಈಗ ಜ್ಯೋತಿ ಆಡಾಕತ್ರಿ. ಈಗ ಜ್ಯೋತಿ ಆಡ್ಬಿಟ್ಟು ಈಗ ಕಡ ಆದ್ರಿ. ಆದರೂ ಅತ್ಯಂತ ವೇಗವಾಗಿ ತಿರುಗಾಕತ್ತಾರೆ ಅಪ್ಪವ್ರು. ಆಕಾಶದೊಳಗೆ ತಿರುಗಾಕತ್ತಾರೆ. ಆ ವೇಗವಾಗಿರ್ತಕ್ಕಂಥ ಅಪ್ಪವ್ರು ವೇಗವನ್ನು ತಡೆದು ಆಗಲ್ದಕ್ಕಾಗಿ ಏನು ವೇಗ ಹಿಡಿದ್ರು. ಅವರು ಗಟ್ಟಿ ಹಿಡಿದ್ರು. ಕಲ್ಲಪ್ಪ ರಾಮು, ಕಲ್ಲಪ್ಪ ರಾಮ್. ಅಪ್ಪರು ಏನೋ ಇಲ್ಲರಿ, ಅತ್ಯಂತ ವೇಗ ತಿರುಗಿದ್ರು. ಯಾವಾಗ ವೇಗ ಅತಿ ಆಗಿರ್ತಕ್ಕಂಥ ವೇಗ ಹತ್ರಲ್ಲ ಈಗ ಹೋಗಿ 10-15 ಫೂಟ್ 20 ಫೂಟ್ ಆಚೆ ಒಬ್ಬರು ಬಿದ್ದರು. ಈಚೆಗಳು ಹೋಗಿದ್ರು ದೂರ. ಅಯ್ಯೋ ಅಂತ ಮಂತ್ರ ಹೇಳಿಬಿದ್ರಿ. ಯಾವ ಮಂತ್ರ ರೀ? ಅಯ್ಯೋ. ಮತ್ತ ಬಂದ ಅಯ್ಯೋ ಯವ್ವ ಯಪ್ಪ. ಯಾರು ಹೇಳಿದ್ರು ಹೇಳ್ರಿ? ಇದನ್ನು ಯಾರು ಹೇಳಿದ್ರು? ಹೀಗೆ ಮನುಷ್ಯಗೆ ಬಂದಂತೆ ಮಾಡ್ತಕ್ಕಂಥ ಸ್ವತಂತ್ರತೆ ಅಲ್ಲ.
ಗುರುವನ್ನು ಕಂಡಾಗ ದೇವ್ರ ಕಂಡಾಗ ವಿನಯದಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿ ಭಕ್ತಿಯಿಂದ ಪ್ರಾರ್ಥನಾ ಮಾಡಿ ಅವ್ರ ಅನುಗ್ರಹ ಪಡ್ಲಿಕ್ಕೆ ಹೋಗ್ಬೇಕಲ್ರಿ. ಮನಸ್ಸು ಹೇಳಿದಂತೆ ಕೇಳಿ ಏನು ಮಾಡಿದಾರೆ ಅಂದ್ರೆ ಹಾಗಾಯಿತು. ಅಪ್ಪ ಅವ್ರು ಕೆಳಗೆ ಬಿದ್ರಲ್ಲ, ಇಲ್ಲೊಬ್ರು ಬಿದ್ದರು, ದೂರ ಬಿದ್ರಲ್ಲ. ಬಿದ್ದಾಗ ಅವ್ರು ಏನಂತ ಹೇಳಿಕೆ ಬರಲಿ, ಹಾಗೆ ಬಿದ್ದುಬಿಟ್ರು. ಅತ್ಯಂತ ವೇಗವಾಗಿ ಬಿದ್ದಾರೆ, ಬಂದು ನೆಲಕ್ಕೆ ಬಡ್ದು ಬಿಟ್ರಿ. ಏನಾಗಿರ್ಬೇಕು ಹೇಳ್ರಿ? ಹಿಂಗೆ ಆಕಾಶದೊಳಗೆ ರಾಮಣ್ಣ ಕಲ್ಲಣ್ಣ ಕಂದ್ರೆ ಅಪ್ಪ ಅವರು ಮತ್ತೇನಪ್ಪ ಆಕೆ ಬಿಟ್ಟು ಹೋಗ್ಯಾರಲ್ಲ, ಬಿಟ್ಟು ಹೋಗ್ಯಾರಿ ಅಂತಂದ ಅಲ್ಲಿಂದ ಅಪ್ಪ ಅವ್ರು ಆಕಾಶದ ಕೆಳಗೆ ಬಂದ್ರಿ. ಕೆಳಗೆ ಬಂದು ಅವರ ಎಬ್ಬಿಸರು ಹೇಳೋಕ್ಕಾಗೋದು, ಇವ್ರಿಗೆ ಎಬ್ಬಿಸರು ಹೇಳೋಕ್ಕಾಗೋದು. ಹಾಗಾಗಿತ್ತು ರೀ. ಎಬ್ಬಿಸಿದ್ರು, ಇವ್ರನ್ನ ಎಬ್ಬಿಸಿದ್ರು, ಆಶೀರ್ವಾದ ಮಾಡಿದ್ರು. ಸ್ವಲ್ಪ ಸರಿ ಆಯ್ತು ಎದ್ದು ನಡಾಡು ಹಾಕಿ ಮಾಡ್ಕೊಂಡು ಈ ಕೈ ಹಾಕ್ಕೊಂಡು ಕೈ ಕಾಲು ತಿಕ್ಕೊಂಡು ರಕ್ತಪತ್ ಬಂದಿತ್ತು ಬೇಕು ಕೆಳಗೆ ಬಿದ್ದೆ ಎಲ್ಲ ಸರಿ ಮಾಡ್ಕೊಂಡು ಅಪ್ಪ ಅವ್ರಿಗೆ ಸಾಷ್ಟಾಗಿ ನಮಸ್ಕಾರ ಮಾಡಿರಿ. ಯಾವಾಗ ಮಾಡಿ ಹೇಳ್ರಿ? ಯಾವಾಗ? ಅದಕ್ಕೆ ಸುಮ್ಮಿರ್ಬೇಕಲ್ಲ. ಕದಿರು ಮಣಿಸಲಬಹುದು, ಬಿದಿರು ಮಣಿಸಲಬಹುದು, ವನಿಕೆನಾಥ ನಿನ್ನ ಹೇಗೆ ಮಣಿಸೋದು, ವನಿಕೆನಾಥ ಅದರ ಫಲನೂ ಅಂತಾದ ಸಿಗೋದು. ಹಾಗೆ ಅಪ್ಪ ಅವ್ರು ಹೇಳಿದರು, ತಮ್ಮಗಳ ಜಾತ್ರೆಗೆ ತಾಯಿ ತಂದೆ ಇರ್ತಾರೆ ಮಕ್ಕಳು ಕರ್ಕೊಂಡು. ರೋಡ್ ಮೇಲೆ ಹೊರಟಿರ್ತಾರೆ, ವಾಹನಗಳು ಬರ್ತಿರ್ತಾವೆ. ರೋಡ್ ಮೇಲೆ ಹೊರಟಿರ್ತಾರೆ ಮಕ್ಕಳ, ರೈಲ್ವೆ ಹೊರಟಿರ್ತಾವೆ. ಅಂಥ ಸಮಯದಲ್ಲಿ ಅದಕ್ಕಿಂತ ಮೊದಲು ಮಕ್ಕಳ ಕೈ ಹಿಡಿದಿರ್ತಾರೆ, ತಾಯಿ ತಂದೆ ಕೈ ಹಿಡಿದಿರ್ತಾರೆ. ಯಾವಾಗ ಭಾಳ ಅಪಾಯ ಇರ್ತದೆ ಅಂಥ ಜಾಗದೊಳಗೆ ಅವ್ರ ಕೈಯಿಂದ ಬಿಡಿಸ್ಕೊಂಡು ತಾಯಿ ತಂದೆಯನ್ನು ಸ್ವತಃ ಏನು ಮಾಡ್ತಾರೆ, ಅವ್ರ ಕೈ ಹಿಡಿತಾರೆ. ಯಾರ್ದು ಮಕ್ಕಳ ಕೈ ಹಿಡಿತಾರೆ. ಯಾಕಂದ್ರೆ ಅವರೇ ಹಿಡಿದ್ರೆ ಯಾವ ಬೇಕಾದ್ರೆ ಬಿಟ್ಟು ಹೋಗ್ಬೋದು. ನೀವೇನು ಮಾಡಿದಿರಿ? ಪ್ರವಾಸ ನಮ್ಮನ್ನ ಆಕಾಶದಲ್ಲಿ ಪ್ರವಾಸ ಮಾಡ್ತೀರಿ, ನಮ್ಮ ಕರ್ಕೊಂಡು ಹೋಗೋರು ಹೇಳಿದ್ರಿ. ನೀವೇನು ಮಾಡಿದ್ರಿ? ನಮ್ಮ ಕೈಗಳು ನಿಮ್ಮ ಕೈ ಕೊಟ್ಟರು, ನೀವು ನಮ್ಮ ಕೈ ಹಿಡಿದ್ರ. ಮತ್ತು ನಾ ಏನು ಮಾಡಿ ಕೇಳ್ರಿ ಅಪ್ಪ ಅವ್ರು? ನನ್ನ ಕೈಗಳು ನೀವು ಕೈ ಕಟ್ಟಿದ್ರೆ ಬೀಳ್ತಿದ್ರಿ? ಬೀಳ್ತಿರ್ಲಿಲ್ಲ. ಮತ್ತು ನಾವೇನು ಕಡಿಮೆ ಒಳಗೆ ಬಂದು ನೀವು ಕೈ ಹಿಡಿದ್ರಿ, ಮತ್ತು ಬಿದ್ದವ್ರು ಯಾರು? ಬಿದ್ದವ್ರು. ಅದಕ್ಕೆ ನಮ್ಮ ಕೈಗಳು ನೀವು ಕೈ ಕೊಟ್ಟರೆ ಬೀಳ್ತಿರ್ಲಿಲ್ಲ. ನೀವೇ ನಮ್ಮ ಕೈ ಯಾವಾಗ ಹಿಡಿದ್ರಲ್ಲ ಬಿಟ್ಟವ್ರು, ನೀವೇ ನಾ ನಿಮಗೆ ಕೆಡವಿಲ್ಲ. ಅದಕ್ಕೆ ಭಾಳ ಸಂತೋಷ. ಮತ್ತು ಪ್ರವಾಸಕ್ಕೆ ನೀವು ತಯಾರಿದ್ದೀರಿ. ಮತ್ತೀಗ ಅಪ್ಪರು ಕೇಳಿದ್ರು, ಪ್ರವಾಸಕ್ಕೆ ನಾವೀಗೆಲ್ಲ ಮಾನಸ ಸರೋವರ ಹಿಮಾಲಯಕ್ಕೆ ಹೋಗೋಣ, ಬರೀ ಹೋಗೋಣ, ಕೈ ಹಿಡಿತೀವಿ. ಮಾನಸ ಸರೋವರ, ಹಿಮಾಲಯ ಮಾನಸ ಸರೋವರಕ್ಕೆ ಹೋಗೋಣ, ಬರ್ತೀರಿ ಅಂತ. ಅದು ಒಲೆಯಾಗಿದ್ರು. ಕೈಲಾಸ ಪರ್ವತ ಹೋಗೋಣ, ಬರ್ತೀರೇನು? ಗೌರಿ ಶಂಕರ ಪರ್ವತ ಬರ್ತೀರಿ? ಮೌಂಟ್ ಎವರೆಸ್ಟ್ ಬರ್ತೀರಿ? ಅಥವಾ ಶಾಂಘೈ ಸಿದ್ಧಾಶ್ರಮ ಅಂತದ, ಶಾಂಘೈ ಸಿದ್ಧಾಶ್ರಮ ಅಂತೇಳಿ ಹಿಮಾಲಯದಲ್ಲಿ. ಅಲ್ಲಿ ಅದನ್ನು ಆ ನಗರವನ್ನು ಮನುಷ್ಯರು ಯಾರೂ ಮಾಡಿಲ್ಲ, ನಿರ್ಮಾಣ ಮಾಡಿಲ್ಲ. ಅದನ್ನು ಸ್ವತಃ ದೇವತರೇ ಅದನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನಗರದಲ್ಲಿ, ವಿಶಾಲವಾಗಿರ್ತಕ್ಕಂಥ ನಗರದ ಅಲ್ಲಿ ಎಷ್ಟೋ ಹಿಂದಿನ ಕಾಲದ ಕೃತಯುಗದಿಂದ ಇರ್ತಕ್ಕಂಥ, ತ್ರೇತಾಯುಗದಿಂದ ಇರ್ತಕ್ಕಂಥ ಮಹಾತ್ಮರಲ್ಲಿ ಜೀವಂತವಾಗಿರ್ತಕ್ಕಂಥವ್ರು, ಆಗಿನವ್ರು ಇನ್ನೂ ಕೂಡ ಜೀವಂತ ಅದ. ದರ್ಶನ ಬರೋಣ, ಬರ್ತೀರಿ? ಯಾರು ಬರ್ತೀರಿ? ರಾಮಣ್ಣ ಮಾತನಾಡಲಿಲ್ಲ, ಕಲ್ಯಾಣ ಮಾತನಾಡಲಿಲ್ಲ, ಮಾತಾ ಬರಲಿಲ್ಲ ರೀ ಅಪ್ಪ ಅವ್ರ. ತೇಗ ಹಾಕ್ತಿರ ಹಂಗೆ, ಅದು ಮೇಲೆ ಬಿದ್ದಾರಲ್ಲೇ ಒದ್ದಾಡಿ ತೇಗ ಹಾಕ್ತಿರ, ತೇಗ ಹೋದು ಮಾತಾಡ್ತಾರೆ ಅವು, ತೇಗ ಹಾಕ್ತಿರ ಹಂಗೆ. ಅಪ್ಪ ಅವ್ರನ್ನ ಏನು ಮಾಡ್ಕೊಂಡಿದ್ರು, ಮಂದಿ ಒಳಗೆ ಏನು ಮಾಡ್ಕೊಂಡಿದ್ರು ಅವರು? ಅವಮಾನ ಮಾಡಿ ತಾವು ಶ್ರೇಷ್ಠ ಅನ್ನೋದು ಮಾಡ್ಕೋಬೇಕು ಮಾಡಿದ್ರು. ಅಪ್ಪ ಅವ್ರಂದರು, ಇದು ಹೀಗೆ ಮುಂದುವರಿತಂದ್ರೆ ಪಾಪ, ಮುಂದೆ ತೊಂದರೆ ಆಗಬಾರ್ದು. ಮತ್ತು ಬಂದವ್ರು ಏನು ಮಾಡ್ಬೇಕು ನೋಡೋರು, ಅದರಂತ ಪಾಪ ಆಕತಿ. ಸುಮ್ಮ ಅಷ್ಟೇನು ಮಾಡ್ತೀವಿ, ಸುಮ್ಮ ಈಗಿನ ದಿವಸ ಬುದ್ಧಿ ಕಲಿಸ್ರ ಮುಂದೆ ಶುರುವಾಗಿ ಹೋಗ್ತಾರೆ, ಪಾಪ ಇರಲಿ, ಮುಂದೆ ಪಾಪ ಹಾಕೋತ ಹೋಗ್ಬಾರ್ದೇ ಏನು ಮಾಡಿದ್ರಪ್ಪ ಅವರು. ಆಗ ಆಶೀರ್ವಾದ ಮಾಡಿ ಕೆಳಗೆ ಕೆಡವಿ ಮತ್ತು ಎಬ್ಬಿಸಿ ಕೇಳ್ತಾರೆ, ಎಲ್ಲಿ ಬರ್ತೀರಪ್ಪ? ಶಾಂಘೈ ಸಿದ್ಧಾಶ್ರಮ ಬರ್ತೀರಿ, ಅಥವಾ ಹಿಮಾಲಯ ಪರ್ವತ ಬರ್ತೀರಿ, ಅಥವಾ ಗೌರಿ ಶಂಕರ್ ಬೆಟ್ಟ ಪರ್ವತಕ್ಕೆ ಬರ್ತೀರಿ, ಅಥವಾ ಕೈಲಾಸ ಪರ್ವತ ಬರ್ತೀರಿ, ಮಾನಸರೋವರ ಬರ್ತೀರಿ, ಎಲ್ಲಿ ಬರ್ತೀರಿ? ನಾವು ತಯಾರಿದ್ದೀವಿ, ಬರ್ತೀರಿ? ಹ್ಞೂ ನಾನು ಹ್ಞೂ ಅಲ್ಲಿಗೆ ಕರ್ಕೊಂಡಂಗೆ ಹೋದ್ರು. ಅವರು ಆಕಾಶಕ್ಕೆ ನಮ್ಮನ್ನು ಕರ್ಕೊಂಡು ಹೋಗೋದಿಲ್ಲ. ಆಗ ಅವ್ರ ಹತ್ರ ಹೋಗಿ ಅವ್ನು ಹಿಡ್ಕೊಂಡು ನಿಲ್ಲೋದು, ಮತ್ತು ನೀವು ಒಯ್ಯಲಿಲ್ಲ ನಮ್ಮನ್ನು, ನೀವೆಂಥ ಮಾತ್ಮರು ಈಗ ಅಂದ ನಿಂದೇನು ಮಾಡ್ಬೇಕು ಅವ್ರು ಹೋದವರು. ಈಗ ಏನಂತಂದ್ರೆ, ಅದಕ್ಕೆ ಇನ್ನೊಬ್ಬರು ನಾವು ಕಷ್ಟನ ಕೊಡಬೇಕು ಅಂತ ವಿಚಾರ ಮಾಡಿದ್ವಿ ಅಂದ್ರೆ, ಭೂಮಿಯೊಳಗೆ ಬೇವಿನ ಬೀಜ ಹಾಕಿದ್ವಿ ಅಂದ್ರೆ ಗಿಡ ಯಾವ್ದು ಹೇಳ್ತಾರೆ? ಅವ ಹೇಳ್ತಾವೆ. ಮಾವಿನ ಬೀಜ ಹಾಕಿರ
ಮೈನ್ ಹೇಳ್ತದೆ. ನಾವು ಎಲ್ಲರಿಗೂ ಒಳ್ಳೇದು ಮಾಡ್ತಕ್ಕಂಥದ್ದು ಮಾಡಿದ್ವಿ ಅಂದ್ರೆ ನಮಗೆ ಒಳ್ಳೇದು ಆಗಿ ಆಗ್ತದೆ ರೀ. ನಾವು ಯಾವಾಗ ಇನ್ನೊಬ್ಬರಿಗೆ ಕಷ್ಟ ಕೊಡಬೇಕು, ತಾಯಿ ಕಷ್ಟ ಕೊಡಬೇಕು, ತಂದೆ ಕಷ್ಟ ಕೊಡಬೇಕು, ಗುರುಗಳಿಗೆ ಕಷ್ಟ ಕೊಡಬೇಕು. ಹೀಗೆ ಈ ಬುದ್ಧಿ ನಮಗೆ ಬಂದ್ರೆ ಕಷ್ಟ ಅವ್ರಿಗೆ ಯಾರಿಗೆ ಆಗೋದಿಲ್ಲ. ಕಷ್ಟ ಯಾರಿಗೆ ಆಗ್ತದೆ ರೀ? ಕಷ್ಟ ಸ್ವತಃ ತನಗೆ ಆಗ್ತದೆ, ತನಗೆ ಆಗ್ತದೆ. ಅದಕ್ಕೆ ಮನುಷ್ಯನಿಗೆ ಒಳ್ಳೆಯ ಗುಣಗಳಿರಬೇಕು, ಕೆಟ್ಟ ಗುಣಗಳು ಯಾವ ಕಾಲಕ್ಕೂ ಇರಕೂಡದು. ಕೆಟ್ಟ ಗುಣಗಳಿದ್ದರಿಂದ ಸ್ವಲ್ಪ ಸ್ವಲ್ಪ ಬಂದಿದ್ರೆ ಏನಂತ್ರಿ, ಅವ್ರ ಅಪ್ಪ ಅವ್ರು ಕೇಳಿದರು, ಹನುಮಂತ ದೇವರಂತೆ ಆಕಾಶಕ್ಕೆ ಒಂದು ವೇಳೆ ನಾವು ಹೇಳ್ತೀರ ಅಪ್ಪ ಅವ್ರಿಂದ ಪ್ರತಿ 3 ಸಲ ಆಕಾಶದಿಂದ ಹೋಗಿದ್ದಾರೆ ರೀ. 3 ಸಲ ಸುತ್ತಾಕಿ ಹೇಳಿ ಅಪ್ಪ ಅವ್ರ ಮುಂದೆ 3 ಸಲ ಆಕಾಶದಲ್ಲಿ ಇಡೀ ಜಗತ್ತನ್ನು ಪ್ರದಕ್ಷಿಣೆ ಆಕಾಶಗಳಿಗೆ ಸಂಚಾರ ಮಾಡ್ಯಾರ. ಒಂದು ವೇಳೆ ಹಾಗೆ ಹೋದಾಗ ನೀವು ಅಷ್ಟೇ ಹತ್ತದ್ರೆ ಈ ಪೂಟ ಎದಕ್ಕೆ ನಿಮ್ಗೆ ಕರ್ಕೊಂಡು ಹೋಗಿದ್ರೆ ಇಷ್ಟೊಳಗೆ ನೀವು ಕೆಳಗೆ ಬಂದಿರಂದ್ರೆ ಅಲ್ಲಿಂದ ಒಂದು ವೇಳೆ ಆಕಾಶ ಹನುಮಂತವ್ರ ಮೇಲ್ಭಾಗ ಹೋದಾಗ ನೀವು ಕೆಳಗೆ ಬಂದಿದ್ರೆ ಅದಕ್ಕೆ ನಿಮ್ಮ ಹಿತದೃಷ್ಟಿಯಿಂದ ಮಾಡಿವಪ್ಪ. ನಿಮ್ಮ ಹಿತದೃಷ್ಟಿಯಿಂದ ನಿಮಗೆ ಏನು ಮಾಡಿವಿ? ಅನುಕೂಲ ಮಾಡಿವಿ ನಿಮಗೆ. ಮತ್ತು ಯಾರು ಬರ್ಬೋದು, ಏನು ತೊಂದರೆ ಇಲ್ಲ. ಇನ್ನೇನು ಕೈ ನಮ್ಮ ಕೈ ಕೊಟ್ಟರೆ ಸ್ವಲ್ಪ ಪಾಡ ಮಕ್ಕ ನೀವೇ ಹಿಡಿತಿದ್ರೆ ಹಿಡಿಬೋದು, ಏನು ತೊಂದರೆ ಇಲ್ಲ. ಅಪ್ಪವ್ರ ನಮ್ಮ ಪ್ರವಾಸನ ಮುಗೀತಾರೆ. ಅಪ್ಪವ್ರ ನಮ್ಮ ಪ್ರವಾಸ ಮುಗೀತು, ನಾವು ಬರೋದು ಅಲ್ಲಿ ಇರ್ತಾಯಿದ್ರು. ಹೇಳಿದ ನಂತರ ಅಪ್ಪ ಅವ್ರು ಹೇಳ್ತಾರೆ, ಹಿಂಗದಣಿಮಾದಿ ಸಿದ್ಧಿ ಯಂಗಮಾಗಿ ಪೇರ್ಮೆ ಲೋಕ ಡಂಗುರವೆನಿಸಿ ಶಂಭುಲಿಂಗದನು ಒಂದು ಅರಿಯದಿರೆ ತೋರದಯ್ಯ ಸುಖ ತೋರದಯ್ಯ. ನಿಜ ಹೇಳ್ತಾರೆ, ನಿಮ್ಮಲ್ಲಿ ಅಣಿಮಾದಿ ಅಷ್ಟಮ ಸಿದ್ಧಿಗಳು ಇರ್ಬೋದು. ಹಿಂಗದ ಅಣಿಮಾದಿ ಸಿದ್ಧಿ ಅಂದ್ರೆ ಕೊರತೆ ಆಗದೆ, ಹಿಂಗದೆ ಅಂದ್ರೆ ಕೊರತೆ ಆಗದೆ. ಅಣಿಮಾದಿ ಸಿದ್ಧಿ ಅಂದರೆ ಅಣಿಮಾದಿ ಅಷ್ಟಮ ಸಿದ್ಧಿಗಳು ಅಂದ್ರೆ 8 ಸಿದ್ಧಿ ಇರ್ತಾವೆ. ಒಂದು ಸಿದ್ಧಿ ಕೈಯಲ್ಲಿ 8 ಕೋಟಿ ಸಿದ್ಧಿ ಇರ್ತಾರೆ. ಹೇಳ್ತಾವೆ ಒಂದು ಸಿದ್ಧಿ ಕೈಯಲ್ಲಿ 8 ಕೋಟಿ ಸಿದ್ಧಿ ಪರಿಚಯ ಆಗಿರ್ತಾರೆ. ಈಗ 8 ಸಿದ್ಧಿಗಳ ಕೈಲಿ 8 ಈ ಕುಡಿದ್ರೆ 8 64 ಸಿದ್ಧಿಗಳು ಮುಖ್ಯವಾಗಿರ್ತಕ್ಕಂಥ 8 ಸಿದ್ಧಿಗಳು. ಹೇಳ್ತದ್ರಿ 68 ನೋಡಿ. ಅಷ್ಟೆಲ್ಲ ಸಿದ್ಧಿಗಳು ಇರ್ತಾಯಿದ್ರು ಕೂಡ ಹಿಂಗದ ಅಣಿಮಾದಿ ಸಿದ್ಧಿ ಅಂಗಮಾಗಿ ಪೇರಿಮ ಲೋಕ ತನ್ನ ಅದ ಅಂಗ ಅಂತಂದ್ರೆ ಶರೀರ. ಹೇಗಿರ್ತಾವೆ ಸಿದ್ಧಿಗಳು, ಹೇಗಿರಬೇಕು ಅಂತಂದ್ರೆ ನಾವೀಗ ನೋಡ್ಬೇಕಂತಿಲ್ಲ. ಈಗ ಈ ಕಡೆ ನೋಡ್ಬೇಕಾಯ್ತಂದ್ರೆ ಅಕಸ್ಮಾತ್ ಏನೋ ಆಗಿ ಮಲ್ಕೊಂಡಾಗ ಗೋಣ್ ಹಿಡ್ಕೊಂಡಿತ್ತಂದ್ರೆ ಏನಂತ ನೋಡಕ್ಕೆ ಬರ್ತಾನೆ ರೀ. ಈಗ ಇರೋದು ಈಗ ಈ ಕಡೆ ಹಿಡ್ಕೊಡ ಈ ಕಡೆ ಆಕಲ್ ಒಮ್ಮೆ ಗೋಣ್ ಹಿಡಿದಿರ್ತಾವೆ, ನರಗಳು ಹಿಡಿದಿರ್ತಾವೆ. ಹಾಗಾಗಲ್ಲದನ್ನ ನಾವು ಯಾವ ದಿಕ್ಕಿಗೆ ಬೇಕಾದ ದಿಕ್ಕಿಗೆ ನಾವು ನೋಡ್ತೀವಲ್ಲ. ಕೈ ಪ್ರಸಾದ ಇರ್ತಾಗತ್ತದು, ಪ್ರಸಾದ ವೇಸ್ಟ್ ಮಾಡ್ತಾವೆ ನೋಡ್ರಿ. ಪ್ರಸಾದ ಇಲ್ಲ ತಗೋರಿ, ಕೈ ಇಲ್ಲಿ ಬರಬೇಕು, ಹೀಗೆ ಬರಬೇಕು. ಬರುವಾಗ ಇಷ್ಟಿದ್ದು ಹೀಗೆ ಬರಬೇಕು, ಬಂದು ಹಿಡ್ಕೋಬೇಕು. ಹಿಡ್ಕೊಂಡು ನಂತರ ಮತ್ತು ಹೊರಡಬೇಕು. ಹೊರಳಿ ಸಾವಕಾಶದ ಮೇಲೆ ಬರಬೇಕು. ಇದು ಬಂತಂದ್ರೆ ಬಾಯಿ ನಾ ತೆರಿದಿಲ್ಲ ತಂದ್ರೆ ನ್ಯಾಯ ಬಂತಂದ್ರೆ ಈಗ ಇದು ಬಂದಾಗ ಬಾಯಿ ತೆರಿಬೇಕು. ನೀ ತುಟಿಗಳು ತೆರೆದು ಸರಿ ನನಗೆ ವಿರೋಧ ಮಾಡಿತ್ತು ಒಳಗಿನ ಹಲ್ಲು ನ್ಯಾಯ ತೆಗೆದು ಬಾ ನೀನು ಹೇಳ್ತತ ಔಟ್ಗಳು ಕಚ್ಚಿಬಿಟ್ಟು ಅಂದ್ರೆ ಅದು ಒಳಗೆ ಹೋಗ್ಬೇಕು. ಒಳಗೆ ಹೋದ ನಂತರ ಈ ತುತ್ತು ಬಿಡಬೇಕು. ಬಿಟ್ಟ ನಂತರ ನಾಲಿಗೆ ಆಚೆಗೆ ಜನ ಕೊಡೋದಿಲ್ಲ, ಸರಿಸ್ಕೊಡ್ಲಿಲ್ಲ ಅಂದ್ರೆ ಹೆಣ್ಮಕ್ಳು ಕಲ್ಲು ಬೀಸ್ತಿರ್ತಾರೆ. ಹಿಟ್ಟು ಮಾಡ್ತಾರೆ, ನಮ್ಮ ಜೋಳ ಅದು ಹಾಕಿ ಹಿಟ್ಟು ಮಾಡ್ತಿರ್ತಾರೆ. ಹಿಟ್ಟು ಮಾಡ್ತಕ್ಕಂಥ ಸಮಯದಲ್ಲಿ ಕಲ್ಲು ಎಬ್ಬಿಸಿ ಕಲ್ಲು ಜಾಡ್ಸೋದು ಅಂತಿರ್ತಿರಲ್ಲ. ಕಲ್ಲು ಎತ್ತಿದಂತ ಒಳಗೆ ಇರ್ತಕ್ಕಂಥ ಏನು ಮಾಡ್ತಾರೆ, ಸ್ವಲ್ಪ ಸುತ್ತೆಲ್ಲ ಮಾಡ್ತಾರ್ರಿ, ಸರಿ ಮಾಡ್ತೀವಿ. ಹಾಗೆ ನಾಲಿಗೆ ಒಳಗೆ ಏನು ಮಾಡ್ತದೆ, ಸರಿಸ್ಕೊಡ್ತದೆ ಕಲ್ಲೊಳಗೆ. ಈ ಕಲ್ಲು ರೀ ಬೀಸು ಕಲ್ಲು, ಹಾಗೆ ಬೀಸೋದು ಈ ಕಲ್ಲು ಒಳಗೆ ನಾಲಿಗೆ ಸರಿಸ್ಕೊಡ್ತಕ್ಕಂಥದ್ದು. ಸರಿಸ್ಕೊಡ್ಲಿ ಖಾರ ಕೂಡ ಮಾಡ್ತಾರೆ, ಚಮಚ ಅದನ್ನು ಸರಿಸ್ತಿರ್ತಾರೆ ನೋಡಿ. ಅಕಸ್ಮಾತ್ ತಪ್ಪಿರ್ತದೆ ಹಾರಿ ಕೆಳಗೆ ಚಮಚ ಅದನ್ನು ಏನಾಗ್ತದೆ ಚಮಚ ಅದ್ರ ಬದಲು ಕೈ ಸಿಗ್ತದ್ರೆ ಸರಿಸ್ಕೊಡ್ತಕ್ಕಂಥ ನಾಲಿಗೆ ಒಳಗೆ ಸರಿಸ್ಕೊಡ್ತು. ಹಲ್ಲುಗಳು ಹೀಗೆಲ್ಲ ತಯಾರು ಮಾಡಿದವು. ನನಗೆ ಸರಿಸ್ಕೊಟ್ಟು ನನ್ನ ಕೆಲಸ ಶಿಟ್ಟಾಗಿ ನಾಲಿಗೆ ಕಚ್ಚೋದನವ. ಅದೆಲ್ಲ ಆದ ನಂತರ ಒಳಗೆ ಇದು ನಾ ತೊಳೆದಲ್ಪ, ಇದು ಸರಿಸ್ಕೊಡ್ಲಿಲ್ಲ ಅಂದ್ರೆ ಅರಿವಿ ಹೊಲಿತಕ್ಕಂಥ ಯಂತ್ರ ಇರ್ತಾವೆ ನೋಡ್ರಿ. ಈಗ ಸರಿಸಿ ಹಿಂದೆ ಕೊಡು ಕಟ ಹಿಂದೆ ಸರಿಸ್ಕೊಡ್ತಿರ್ತದೆ ಅವು ಅರಿವಿ. ಹಾಗೆ ಇಲ್ಲಿ ಒಳಗೆ ತುತ್ತು ನುಂಗಾಗ ನೋಡಿ, ಇಲ್ಲಿ ಒಂದೈತಿ ನೋಡ್ರಿ, ಈಗ ಉಗುಳು ನುಂಗಾಕ ಹೋರಿ ಸರಿಸದಿಲ್ಲ ರೀ, ಇದು ಒಳಗೆ ಸರಿಸ್ಕೊಡ್ದಿರತ್ತಂತಾರೆ. ಇಷ್ಟೆಲ್ಲ ವ್ಯವಸ್ಥೆ ನಡೀತಾವೆ. ಒಂದು ಬರೀ ಊಟ ಮಾಡ್ಬೇಕಾದ್ರೆ ಇಷ್ಟೆಲ್ಲ ವ್ಯವಸ್ಥೆ ಇವೆಲ್ಲ ನಡೀತಾವೆ ರೀ. ಇದು ದೇವ್ರು ಮಾಡಿರ್ತಕ್ಕಂಥ ದೇವ್ರು ಎಲ್ಲ ಕೇಳ್ತಕ್ಕಂಥವ್ರು ಇಷ್ಟೆಲ್ಲ ವ್ಯವಸ್ಥೆ ಇರ್ತಕ್ಕಂಥ ದೇವ್ರು ಒಬ್ಬರು ಇದಾರಲ್ಲ,
ದೇವರೊಬ್ಬರು ಇದ್ದಾರೆ, ಎಲ್ಲ ಅನುಕೂಲ ಮಾಡ್ತದೆ, ಹೀಗೆಲ್ಲ ಅನುಕೂಲ ಆಗಿರ್ತದೆ. ಈಗ ಇಷ್ಟೆಲ್ಲ ಅನುಕೂಲ ಮಾಡ್ತಕ್ಕಂಥ ಒಂದು ದೇಹದಲ್ಲ, ಈ ದೇಹ ನಮಗೆ ಅನುಕೂಲ ಯಾವ ರೀತಿ ಅದ್ರ ನಮ್ಮ ಅಂಗ ಇದರಂತೆ ಹಿಂಗದ ಅಣಿಮಾದಿ ಸಿದ್ಧಿಗಳು ಹೆಂಗಮಾಗಿ ಅಂದ್ರೆ ನಮ್ಮ ಅಂಗ ನಮ್ಗೆ ಎಷ್ಟು ಅನುಕೂಲ ನಮ್ಮ ಶರೀರ ಇಷ್ಟು ಅನುಕೂಲ ಆಗಿ 8 ಕೋಟಿ 64 ಕೋಟಿ ಸಿದ್ಧಿಗಳು ತಿಳ್ಕೊಂಡು ಸೇವೆ ಮಾಡ್ತಕ್ಕಂಥ ನಾವು ಅನುಕೂಲ, ಅಷ್ಟು ಅನುಕೂಲ ನಮ್ಮ ಶರೀರ ನಮ್ಮ ಅನುಕೂಲ ಅಂತ ಅಷ್ಟು ಅನುಕೂಲವಾಗಿ ಸೇವೆ ಮಾಡ್ತಾ ಇದ್ದಾವಂದ್ರೆ ಅಂಗಮಾಗಿ ಪೇರ್ ಮೇಲೆ ಲೋಕ ಡಂಗುರವೆನಿಸಿ ಲೋಕದ ಜನರೆಲ್ಲ ಸಾಕ್ಷಾತ್ ಪರಮಾತ್ಮನಪ್ಪ, ಪರಮಾತ್ಮನೇ ನಾನು ಏನೆಲ್ಲ ಇಷ್ಟೆಲ್ಲ ಅದು ಇಡೀ ಲೋಕನ ಡಂಗುರ ಹೊಡೆದ್ರು ಕೂಡ ತೋರದಯ್ಯ ಸುಖ ತೋರದಯ್ಯ ಅಂತ ಡಂಗುರವೆನಿಸಿ ಶಂಭುಲಿಂಗದನು ಒಂದು ಅರಿಯಿದ್ರಿ. ಶಂಭುಲಿಂಗ ಅಂದರೆ ಪರಮಾತ್ಮ ಸ್ವರೂಪ ಸದ್ಗುರುನಾಥ. ಅವರ ಅನುವನ್ನು ಅವ್ರು ಹೇಗಿದ್ದಾರೆ, ಅವರ ಅನು ನೇಣುತುಣಕಾಟ ಪರಿಪೂರ್ಣ ಇರ್ತಕ್ಕಂಥವ್ರು ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಸ್ವರೂಪ. ಆ ಪರಿಪೂರ್ಣ ಇರ್ತಕ್ಕ ಪರಬ್ರಹ್ಮ ಸ್ವರೂಪನ 3 ಸ್ವರೂಪ ಅದಿರುವಾಗ ಅದು ಬಿಟ್ಟು ನಾವು ಭಿನ್ನಿಲ್ಲ ಅಂತಕ್ಕಂಥ ಭಾವನೆ ಇದಲ್ಲ. ಇದು ನಾವು ತಿಳಿದಿದ್ದರೆ ಯಾ ಸುಖ ತೋರದಯ ಸುಖ ತೋರದಯ ಸುಖ ತೋರಿರ್ತದೆ ಮತ್ತು ಅಷ್ಟೆಲ್ಲ ಅಣಿಮಾದಿ ಅಷ್ಟಮ ಸಿದ್ಧಿಗಳಲ್ಲಿರುವಾಗ ಅವು ಅಷ್ಟೆಲ್ಲ ಇದ್ದರೂ ಅನುಕೂಲ ಆಗೋದಿಲ್ಲ ಅಂದ್ರೆ ನಿಮಗೆ ಎಷ್ಟು ಸಿದ್ಧಿ ಕಲ್ಯಾಣ ಮತ್ತು ರಮಣ ನಿಮ್ಮ ಸಿದ್ಧಿ ಎಷ್ಟು? ಅಷ್ಟು 8 ಕೋಟಿ 64 ಕೋಟಿ ಸಿದ್ಧಿಗಳು ಶರೀರದಂತೆ ಕೆಲಸ ಮಾಡ್ತಾರೆ. ಅಂಥವಿದ್ರೂ ಕೂಡ ಪ್ರಯೋಜನ ಇಲ್ಲ, ಮೋಕ್ಷ ಪಡೀಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಈ ಸಿದ್ಧಿಗಳಿಂದ ಮೋಕ್ಷ ಪಡಲಿಕ್ಕೆ ಆಗ್ತದೆ. ಅದಕ್ಕೆ ಅಭಿಮಾನವನ್ನು ತೆಗೆದು ಹಾಕಿರಿ. ಇವ ಏನಂತ ಒಳ್ಳೆ ಇರ್ತದೆ. ತಾಯಿ ತಂದೆಗಳಲ್ಲಿ, ಗುರುಗಳಲ್ಲಿ, ದೇವರಲ್ಲಿ, ಅತಿಥಿಗಳಲ್ಲಿ ಏನಾಗಬಾರ್ದು, ಅಹಂಕಾರ ಪಡಿಬಾರ್ದು. ಯಾರು ಅಹಂಕಾರ ಪಡಿತಾರಲ್ಲ ಒಂದು ದಿವಸ ಅವರ ಅವನತಿ ಕಟ್ಟಿಟ್ಟು ಬುತ್ತಿನ, ಅದಕ್ಕೆ ಅಹಂಕಾರವನ್ನು ತೊಡೆದು ಹಾಕಿ ನಿರಹಂಕಾರ ಬಾಳ್ದು ಕಲೀರಿಪ್ಪ. ಇವತ್ತಿನ ನಿಮ್ಗೆ ಒಳ್ಳೇದಾಗಲಿ, ಸಜ್ಜನರಾಗ್ರಿ. ಸಜ್ಜನಗಳಾಗಿ ಮಜ್ಜನ ಕೆರೆವೆ ಅಂತ ಹೇಳ್ತಾರೆ. ಲಿಂಗಕ್ಕೆ ನೀರನ್ನು ಎರಿಬೇಕಾದ್ರೆ ಹೇಳ್ತಾರೆ ಅಕ್ಕಮದಿ ತಾಯಿ, ಸಜ್ಜನಗಳಾಗಿ ಮಜ್ಜನ ಕೆರೆವೆ. ಸಜ್ಜನಗಳಾಗಿ ನಾನು ನೀರು ಹಾಕ್ತಾಯಿದ್ದೀನಿ. ಸಜ್ಜನರಾಗಿ ಆಗದೆ ಮನುಷ್ಯಗೆ ಬಂದಂಗೆ ಮಾಡಿ ಒಂದು ವೇಳೆ ನೀರನ್ನು ಹಾಕ್ತಾ ಇದ್ದೀವಿ ಅಂದ್ರೆ ಆ ನೀರು ಲಿಂಗಕ್ಕೆ ಹಾಕಿದ್ರೆ ಇಷ್ಟು ಲಿಂಗಕ್ಕೆ ರಕ್ತ ಹಾಕಿದಂತ ಹೇಳ್ತಾರೆ. ಹಾಗೆ ಇರ್ತದೆ. ಅದಕ್ಕಾಗಿ ನಾವು ಸರಿಯಾಗಿರಬೇಕು. ಮುಂದೆ ಕೆಲವೊಬ್ರು ಏನಾಗ್ತದೆ, ನಮ್ಮ ಮುಂದೆ ಬಂದಾಗ ಬೇರೆ ಮಹಾತ್ಮರು ಮುಂದೆ ಬಂದಾಗ ಬೇರೆ ಕಡೆ ಹೋದಾಗ ರೀ ಹಿಂದೆ ನೋಡೋಕೆ ಅವ್ರ ಸ್ಥಿತಿ ಹಿಂದೆ ಭಾಳಷ್ಟು ಬೇರೆ ಇರ್ತದೆ. ಒಮ್ಮೆ ಒಬ್ಬರು ಹೇಳ್ತಾರೆ, ಹುಡುಗರು ಮಾಡ್ತಾರೆ, ಶಾಣೆಗಿರಾಗಿರ್ತಾರೆ. ನಾನು ಶಾಣೆಗಿರಿ ಎಲ್ಲ ಬಿಟ್ಟಂತ ಹೇಳ್ತಾರೆ. ಅವ್ರು ನಮ್ಮ ಹತ್ರ ಬಂದಾಗ ಒಂದು ಸ್ವಲ್ಪ ತಲೆ ಮೇಲೆ ಹಸ್ತಾ ಇಟ್ಟು ನೋಡಿ ಸಾಕು, ಅವ್ರ ಕಾಟ ತೋರಿಸ್ಬಿಡೋದು, ಇಷ್ಟು ನೀ ಹೇಗದಿಪ್ಪ ಅಂತ. ಅದಲ್ಲ ರೀ, ಇಷ್ಟ ನೀನು ಡಿಗ್ರಿಲೇ ತೋರಿಸ್ತಾರೆ ಗುರು. ನಮ್ಮ ಮುಂದೆ ಬಂದಾಗ ಚಲೋ ಇದ್ಕೊಂಡು ಭಾರಿ ಅನ್ನಂಗೆ ಇದ್ಕೊಂಡು ಹಿಂದಿನ ಬಾಜು ಬೇರೆ ಆಗ್ತತ್ತಲ್ಲ, ಅದಲ್ಲ ಹಿಂದೆ ಬೇರೆನ ಮುಂದೆ ಬಂದಾಗ ಬೇರೆ ಇರ್ತಿರ್ತಾರೆ. ಅವ್ರಿಗೆ ಮಾಡ್ದಾಗ ಗೊತ್ತಾಗ ಅವ್ರಿಗೆ ಗೊತ್ತಾಗದೆ ಎಲ್ಲ. ಅದಕ್ಕೆ ಗುರುಗಳು ದೊಡ್ಡವ್ರ್ತಾರೆ, ಗುರುಗಳು ಸರ್ವಜ್ಞ ಇರ್ತಾರೆ. ಅವ್ರಿಗೆ ಗುರುಗಳಿಗೆ ಮೋಸ ಮಾಡ್ಲಿಕ್ಕೆ ಆಗೋದಿಲ್ಲ, ದೇವರಿಗೆ ಮೋಸ ಮಾಡ್ಲಿಕ್ಕೆ ಆಗೋದಿಲ್ಲ, ಮನುಷ್ಯರಿಗೆ ಮೋಸ ಮಾಡೋದು ಏನಾರು ಮಾಡ್ಬೋದು. ಅಷ್ಟೇ ಅಲ್ಲ, ತನಗೂ ತನ್ನ ಮನುಷ್ಯತೆ ಮೋಸ ಮಾಡ್ಕೊಳಕ್ಕೆ ಆಗೋದು. ವಿಚಾರ ಮಾಡಿರಿ, ಯಾರ್ಯಾರು ಕೆಟ್ಟದ್ದು ಮಾಡ್ತೀರಿ ವಿಚಾರ ಮಾಡ್ಕೊರಿ. ಮಂದಿ ಬಂದರೂ ಬೇಕಾದ್ರೆ ಹೇಳಿ, ನಿಮಗೆ ಒಂದು ಸಣ್ಣದು ಒಂದು ನವಣಿ ಕಾಳು ನಿಮ್ಮ ಮನುಷ್ಯ ಗುರುತಾಗಲ್ಲ ತಿನ್ರಿ ನೋಡಿ. ಯಾರು ನವಣಿ ಕಾಳು ಬೇಕಾದ್ರೆ ದ್ರಾಕ್ಷಿ ಹಣ್ಣು ನಿಮ್ಮ ಮನುಷ್ಯ ಗುರುತಾಗಬಾರ್ದ? ಕೈ ಎತ್ತರಿ, ಯಾರು ಮಾಡ್ತಾರೆ? ನಿಮ್ಮ ಮನುಷ್ಯ ಗುರುತಾಗಲ್ಲ ತಿನ್ನೋದು ಯಾರು ಪ್ರಯತ್ನ ಮಾಡಿದ್ರೆ ಇಷ್ಟು ಮಂದಿ ಕೈ ಎತ್ತರಿ. ನೀವು ಹೆಣ್ಮಕ್ಳು ಆಚೆ ನೀವು ಏನಾರು ಐಡಿಯಾ ಮಾಡೋದು ಹೆಣ್ಮಕ್ಳು, ಅದೇನಮ್ಮ ಒಂದಿಟ್ಟು ಸಣ್ಣ ದ್ರಾಕ್ಷಿ ಹಣ್ಣು ಶರಗತ್ತು ನೋಡಿ ಅಡಿಗೆ ತಿನ್ನು ಅಂತ. ಅವು ಶರಗದಿರ್ತಲ್ರಿ ಮತ್ತಿಗೆ ಇರ್ತಾವೆ ಭಾಳ ಕೈ ವಸ್ತಾರೆ. ಮಳೆ ಬರ್ತಾರೆ, ಹೊತ್ತುಗಳು ಆಗಿದಾಗ ತೊಯ್ತೈತಿ, ಸಾಕು ತೆಳಗೆ ಇರ್ತೈತಪ್ಪ. ಅವರು ಹೆಣ್ಮಕ್ಳು ಸೆರಗ ಅವ್ರು ಹೆಗಲ ಮೇಲೆ ಹಾಕೊಳ್ಳೋಂಗಿಲ್ಲ ರೀ, ಎಲ್ಲ ಬಿಟ್ಟಾರ. ಹೆಗಲು ಹಾಕ್ತಾರಣ ಏನೋ ಸೈಡ್ ಸೆರಗತ್ತ. ನಿಮ್ಮ ಕಲಾವತಿಗೆ ಅವ್ರ ಪತಿ ಹೆಸರು ಏನಂತದು? ಸಿದ್ದಪ್ಪ ಕೇಳಲಿ. ನಮ್ಮ ಲಕ್ಷ್ಮಣಜವರ ಅಣ್ಣನ ಮಗಳು ಕಲಾವತಿ. ಹಾಂ, ಒಂದು ಪಿಶಾಚಿ ಇತ್ತು. ಒಂದು ಪಿಶಾಚಿ ಆಗಿತ್ತು. ಸಿದ್ದಣ್ಣ ಅಂತ ಹೇಳಿದ್ರಿ, ಅವ್ರಿಗೆ ಇವ್ರ ಅಣ್ಣವ್ರ ಮಗಳನ್ನು ಕೊಡಬೇಕಾಯ್ತು ಅತನಿಗೆ. ಅದೇಂತ ಅವ್ರ ಅಣ್ಣ ಆ ಸಿದ್ದಣ್ಣನ ಅಣ್ಣ ಕುಡಿತಿದ್ದ ಭಾಳಷ್ಟು.
ಕುಡ್ದು ಅವ್ವನ ಕೊಲ್ಲಿಕ್ಕೆ ಹೋಗೋದು, ಅಪ್ಪನ ಕೊಲ್ಲಿಕ್ಕೆ ಹೋಗೋದು, ತಮ್ಮನ ಕೊಲ್ಲಿಕ್ಕೆ ಹೋಗಿ ಮಾಡ್ತಿದ್ರು. ಪಾಪ ಗಾಬರಿಯಾಗಿ ಹೋಗಿ ಸಿದ್ದಣ್ಣ ನಾವು ಏನು ಮಾಡಿದೆ ಅಂದ್ರೆ ಒಂದು ಕಂಟ್ಯಾಗ ಸೇರಿ ಕೊಲ್ತಾನ ಬಾತು ಕಂಟ್ಯಾಗ ಸೇರಿದ್ರೆ ದೈವ ಏನು ಮಾಡ್ತದೆ ಅಂದ್ರೆ ಅಲ್ಲಿ ಒಂದು ಹುತ್ತು ರೀ, ಹುತ್ತಿನೊಳಗೆ ಸರ್ಪಿದ್ದು ಅಲ್ಲಿ ಪಾಪ ಅಲ್ಲಿ ಕಚ್ಚಿ ಬಿಡ್ದವ್, ಅವ್ನು ಸತ್ತು ಹೋಗ್ಬಿಡೋದು. ಸತ್ತು ನಂತರ ದೇವ ಆಗಿಬಿಟ್ಟು ಪಿಶಾಚಿ ಅದು. ಅವ್ರಿಗೆ ಇವರು ಅಣ್ಣನ ಮಗಳು ಅಂದರೆ ಇವ್ರ ಮಗಳು ಅಂದಂಗೆ ಅವ್ರನ್ನ ಅವ್ರು ಕೊಡ್ಬೇಕಂತ ಮಾಡಿದ್ರು. ಯಾರಿಗೆ ರೀ? ಆ ಸಿದ್ದಣ್ಣನಿಗೆ. ಅವ್ನು ಪಿಶಾಚಿ ಅದ. ಪಿಶಾಚಿ ಆದ ನಂತರ ಅಂತ ಇವು ಕಾಡಕತ್ತಿರ್ತಾನೆ ಹೆಂಡತಿ ಮೈಯೊಳಗೆ ಪ್ರವೇಶ ಮಾಡಿ ಅಲ್ಲಿ ಮಠಕ್ಕೆ ಕರ್ಕೊಂಬಂದರು. ಮಠಕ್ಕೆ ಕರ್ಕೊಂಬಂದ ನಂತರ ಯಾರು ನೀವು ಕೇಳಿ ನಾ ಸಿದ್ಧಾಂತ ರೀತಿ ಮತ್ತು ಇವ್ರ ಮೈಯಾಗ ಹಂಗೆ ಇರಬಾರ್ದಪ್ಪ ಅಂತ ನಾವು ಹೇಳಿ ಇಲ್ಲರಿ ಅಪ್ಪ ಅದ್ರ ತಪ್ಪು ಏನತ್ರಿ ಅಲ್ಲಿ ಹೆಣ್ಮಕ್ಳ ಮೈಗೆ ಇರಬಾರ್ದು ತಪ್ಪಲ್ಲ ಮತ್ತು ಅದು ಹಾಗಲ್ಲಪ್ಪ ನಾನು ಕೊಡ್ತಾನೆ ತಂದಿವ್ರನ್ನ ನಾನು ಕೊಡ್ತಾನೆ ನಮ್ಮ ಪತ್ನಿ ಹೌದಲ್ಲ ಅವ್ರು ಮತ್ತು ನಾವು ಅವ್ರ ಮೈಯಾಗ ಅದೀವಪ್ಪ ಅದಕ್ಕೇನತ್ತ ಹೇಳಿದ ನಾವು ನೀವು ಕೊಡ್ತೀವಿ ಅಂದ್ರೆ ಲಗ್ನ ಆಯ್ತನು ಲಗ್ನ ಆಗ್ಲಿಕ್ಕೆ ನಮ್ಮವ್ರಲ್ಲೇ ಮತ್ತು ನಮ್ಮವ್ರ ಮೈಯಾಗ ಅದೀನಿ ಹಿಂಗೆ ಮಾತಾಡ್ತದೆ. ಕೊನೆಗೆ ಬಿಡು ಎಲ್ಲ ಹೇಳಿದ್ರಿ ಬುದ್ಧಿ ಹೇಳ್ರಿ ಕೇಳಿತ್ತು ಸೂಚಿಸ್ದಂಗೆ ನಡೀತದೆ ಅನ್ನೋದು. ಅವ್ರ ಬಳಗ ಎಲ್ಲ ಭಜನಾದ ಬಳಗದ ಅವ್ರು ಬಂದು ಏನು ಹೇಳಿದಾರೆ ಅಪ್ಪವ್ರ ಸಪ್ತ ಒಂದು 8 ನಿಮಿಷ ಎಷ್ಟೋ ಉಳಿದದ ಅಪ್ಪವ್ರ ಮತ್ತು ನಾವು ಭಜನಾಕ್ಕೆ ಬರ್ತೀವಿ ನಾಳೆ ಸಪ್ತಾಕತ್ತಿದ್ರು ಅದು ಹಾಂ ಅದೇ ಆಗ್ತದೆ ಪಿಶಾಚಿ ಏಕೆ ಏನಂತ ನನಗತ್ತಂದ್ರಿ ಅಪ್ಪವ್ರು ಭಜನಾಗೆ ಬರ್ತಾರ್ತೀವ್ರು ಭಜನಾಗೆ ಬರ್ತಾರೆ ಭಜನಾಗೆ ಹತ್ರ ಏನು ಆಗ್ತದಂದ್ರೆ ಬರಲಪ್ಪ ಅವ್ರು ನೋಡ್ರಿ ಭಜನಾಕ್ಕೆ ಹೆಂಗೆ ಬರ್ತಾರೆ ಏನು ಮಾಡ್ತೀವಿ ನಾ ಯಾಕೆ ಹೇಳಿಲ್ಲ ಯಾಕೆ ಗೊತ್ತಾಗತ್ತಲ್ಲ ನಿಮಗೆ ಗೊತ್ತ ಅವ್ರಿಗೆ ಗೊತ್ತಾಗತ್ತೆ ಏನಾರು ಮಾಡ್ತೀವಿ ಕೇಳಿದ್ರಿ ಏನು ಮಾಡ್ತೀವಿ ಅಂದ್ರೆ ಏನು ಮಾಡ್ತೀವಿ ರೀ ಆಗುತ್ತೆ ಗೊತ್ತಾಗತ್ತಿಲ್ಲ ಅದು ಆಯ್ತು ಏನಾಗತ್ತೆ ಆಗತ್ತೆ ಅಂದಿರು ಭಜನಾಗೆ 5 ದಿವ್ಸ ಸಪ್ತಾಹ 5 ದಿವ್ಸ ಬರ್ಬೇಕಾಗಿತ್ತು ರೀ ಅವ್ರು ಬರಲಿಲ್ಲ ಅವರು ಸಪ್ತಾಹ ಮುಗಿದು ಮರುದಿವ್ಸ ಸೈಕಲ್ ತೊಗೊಂಡು ಬಂದರು. ಬಂದ ನಂತರ ಅವ್ರಿಗೆ ಮಗಳು ತಂಗಿ ಮನೆಗೆ ಬರ್ತಾರೆ ಮೊದಲ ಬಂದು ಕೂತಿರ್ತಿಲ್ಲ ಆಗಾವ ಅಪ್ಪ ಅವ್ರ ಅತ್ತ ಏನು ಹೊತ್ತು ಕೇಳಿದನ ಮತ್ತು ಇವರು ದೊಡ್ಡ ಹಿರಿಯರಾಗಿ ಬರ್ತೀವತ್ತ ಸಪ್ತಾಹ ಬಂದಾರನ್ರಿ ಇದು ಬಂದ್ರು ನೋಡ್ರಿ ಈಗ ಮತ್ತು ಎದಕ್ಕೆ ಬರಲಿಲ್ಲ ಕೇಳಿ ಅವ್ರನ್ನ ಕೇಳಿ ಹೇಳ್ತಾರೆ ಅವ್ರು ನಾ ಹೇಳ್ತಂದಿರಿ ನಾ ಹೇಳಾಗಿನ್ನು ಅವ್ರು ಕೇಳ್ರಿ ಮತ್ತು ಏನಪ್ಪ ಒಂದು ಸಪ್ತಾಹಕ್ಕೆ ಬರ್ತೀವಿ ನೀವು ಭಜನಕ್ಕೆ ಭಜನೆ ಮಾಡ್ತೀವಿ 5 ದಿವ್ಸದ ಮತ್ತು ಬರಲಿಲ್ಲ ಏನದ ಏನಪ್ಪ ಅದು ಎತ್ತೊಂದು ಹಗ್ಗ ಉಸ್ಕೊಂಡು ಬಿಡ್ತೀರಿ ಅದು ಮುಂದೆ ಹೋದ ಕೂಡಲೇ ಬೆನ್ನತ್ತದು ಅದು ಹಿಡಿಯೋಕೆ ಕೆಳಗೆ ಬಾಗಣ ನಿಲ್ತಿತ್ತು ಆ ಹಗ್ಗ ಹಿಡಿಬೇಕಂತ ಕೆಳಗೆ ಬಾಗಿರ ಮುಂದೆ ಹೋದ್ರಿ 4 kg ಹೋಗಿ ಬಿಡ್ತೈತೆ ರೀ ಹಿಡಿಯೋಕೊಂಡು ಮುಂದೆ ಹೋದ್ರಿ ಮತ್ತು ಸುಮ್ಮನೆ ನಿಲ್ಲೋದು ಮತ್ತು ಹಾಗೆ ಸಿಕ್ಕಿದ ಹಗ್ಗ ಹಿಡಿಯೋಕೊಂಡು ಮುಂದೆ ಹೋದ್ರಿ ಏನೊಂದು ದಿವಸ ಆತು ನೋಡಿ ಸಪ್ತಾಹ ಬಂದು ದಿವ್ಸ ಪ್ರಾರಂಭ ಹತ್ರಪ್ಪರ 5 ದಿವಸ ಯಾರು ನಿದ್ರೆ ಮಾಡಿಲ್ಲಪ್ಪರ ಎತ್ತಿನ ರೂಢಿನ ಅಡ್ಡಾಡಿ ನೋಡ್ತಿಲ್ಲ ಅದಕ್ಕೆ ಕೇಳ್ತಾರೆ ನೋಡ್ರಪ್ಪರ ಹಂಗೆ ಮಾಡಿದ ನಾನು ಇವ್ರು ಭಜನಾಗೆ ಬರ್ತಾರೆ ಭಜನಾಗೆ ಅಂತ ಹೇಳಿ ಇಲ್ಲ ಹಂಗೆ ಮಾಡಬಾರ್ದು ಶೋಧಂಗಿರು ಮತ್ತು ಅವ್ರು ಹೆಣ್ಮಕ್ಳು ಮೈ ಅದಕ್ಕೆ ಬಂದಿಪ್ಪ ನೀವು ಹೆಣ್ಮಕ್ಳು ಲಕ್ಷ ಕೊಡ್ರಿ ನೀಟ ಲಕ್ಷ ಕೊಡ್ತೀರಿ ಎಲ್ಲ ಲಕ್ಷ ಕೊಡ್ತೀರಿ ನೋಡಿ ಕೈ ಐತ್ರಿ ಕೈ ಇದ್ದವ್ರು ಎಲ್ಲ ರೀ ಅದಪ್ಪ ಒಂದೊಂದು ಅವ್ರ ಕೈ ಎಲ್ಲ ಮತ್ತು ಹೊರಗೆ ಎತ್ತಿಲ್ಲ ನೋಡ್ರಿ ಅದನ್ನೇ ಯಾವ ಸುಳ್ಳು ಇತ್ತು ನಾವು ಕಾಣಿಸಂಗಿಲ್ಲ ಅವ್ರಿಗೆ ಅವ್ರು ತಿರ್ದವ್ರು ಹೊರಗಿರೋರು ಬಿಡ್ರಿ ಎಲ್ಲರು ಬಿಡ್ರಿ. ಮತ್ತು ಅವ್ರ ಉದ್ದೇಶ ಇರ್ರಿ ದೇವಿನ ಸರ ಕೈ ಎತ್ತಬೇಕು ಅಪ್ಪವ್ರಿಗೆ ಚಲೋ ಮತ್ತೇನು ಹೇಳ್ಯಾರ ಏನೂ ಇಲ್ಲ ಕರೀದ್ರೊಳಗೆ ನಿಮ್ಮದ್ರ ರಶೀದ್ ಅದು ಕೇಳಿ ಪಿಶಾಚಿನ ಕೇಳಿದ್ವಿ ನಾವು ನೀ ಹೇಗೆ ಬಂದು ಬಡ್ಕೊಂಡೆ ಅವ್ರ ಮೈಯೊಳಗೆ ಏನು ಕಾರಣ ಬಡ್ಕೊಂಡೆ ಅಂತ ಕೇಳಿ ಅದು ಹೇಳ್ತು ಅಪ್ಪವ್ರ ಅದು ಹೇಳ್ತಾವೆ ನಾನು ಶಾಲೆ ಒಳಗೆ ಕೂತೀನಿ ಅಪ್ಪವ್ರ ಕಟ್ಟಿ ಮೇಲೆ ಮತ್ತು ನಮ್ಮಕ್ಕೆ ಹಿಂಗೆ ಬಂದ್ರಿ ಬರ ನೀರು ಹೊಂಟಿಗಳು ಸೈಡ್ ಸೆರಗ ಬಿಟ್ಟಿದ್ದಳು ಚಂದ ಕಾಣಿಸಿದಳು ಬಂದು ಬಿಟ್ಟೇನ್ರಿ ಅಂತ ಅದು ಹೇಳ್ತಿಲ್ಲ ಹಿಂಗೆ ಇದ್ರು ನೀವು ಸೈಡ್ ಸರಿಯಾಗತ್ತಂದ್ರೆ ಬಹುಶಃ ಹೆಗಲ್ ಮೇಲೆ ಹಾಕೋತ್ರ ಅದಕ್ಕಂತಿರ್ಬೇಕು ಅವ್ರು ಹೌದಾ ನಮ್ಮದು ಹೆಗಲ್ ಮೇಲೆ ಹಾಕೋತಿರಲ್ಲ ನಾವು ಉಡಿ ಒಳಗೆ ಫಲ ಹಾಕ್ಸೋಳಗೆ ಬಂದಿರ್ತಾರೆ ಉಡಿ ಮಾಡ್ತಾನೆ ಆಗ ದೊಡ್ಡ ಆಗುದ್ರು ಎಲ್ಲಿ ಪಿನ್ ಹಾಕೊಂಡು ತೊಡ್ಸ್ಕೊಂಡಿರ್ತಾರೆ ಎಲ್ಲಾರೆ ಒಂದೇಳಿ ತಟ್ಟಿದ್ದೆ ನೋಡಿ ತೆಗೆದು ಆ ತಂಗಿಗೆ ಸ್ವಲ್ಪ ಅನುಕೂಲ ಮಾಡಿ ಕೊಡ್ತಿರ್ತಾರೆ ಯಾರು ಇದ್ದವರು ಸ್ವಲ್ಪ ಅದು ತೆಗೆದು ಮಾಸು ಉಡಿ ದೊಡ್ಡ ಮಾಡಿ ಕೊಡ್ತಾರೆ. ಹಾಗೆ ಬಿಟ್ಕೊಂಡ್ರೆ ಅದಕ್ಕೇನು ಕಾರಣ ಅಂದರೆ ಪಿಶಾಚಿಗಳು ಬರ್ತಾವೆ. ಪಿಶಾಚಿ ಆದದ್ದು ಇದು ನಡೆದ ಘಟನೆ ಇದು. ಅದಕ್ಕೆ ಸೈಡ್ ಸೀರೆ ಬಿಡೋದು ಹಾಗೆ ಮಾಡಬೇಡ್ರಿ. ನಮ್ಮ ಭಾರತ ದೇಶವರು ತಲೆ ಮೇಲೆ ಸೆರಗ ಕೊಡ್ರಿ, ಹಣಿಗೆ ವಿಭೂತಿ ಕುಂಕುಮ ಇರಲಿ, ಮುಂದೆ ತೊಡ್ತಕ್ಕಂಥ ಬಟ್ಟೆಗಳು ಈ ಸೀರೆ ತೊಡ್ತಕ್ಕಂಥ ಇರಬೇಕು. ಈ ಸೆರಗ ಹಿಂದಿನ ಕಾಲದವ್ರು ಈ ಮುಂದೆ ಇಷ್ಟು ಕೈ ಕಾಣಿಸ್ತಕ್ಕಂಥದ್ದು ಇಷ್ಟ ಪಾದ ಸಹಿತ ಸರಿಯಾಗಿ ಕಾಣ್ತಿರಲಿಲ್ಲ. ಹಿಂದಿನವ್ರು ಪಾದ ಸಹಿತ ಪಾದ ಎತ್ತಿಟ್ಟಾಗ ನಿಂತರ ಬಟ್ಟ ಕಾಣ್ತಿರಲಿಲ್ಲ. ಅಷ್ಟು ಪಾದ ಈ ಕೈಯ ಸ್ವಲ್ಪ ಇಷ್ಟು ಮುಖ ಶರೀರ ಇಷ್ಟು ಮುಖ ಇಷ್ಟು ಕಾಣ್ತಕ್ಕಂಥ ಹಿಂದಿನವ್ರು ಇರ್ತಿದ್ರು. ಈ ಸೈಡ್ ಸೆರಗ ಬಂದು ಈ ಕೆಲವೊಂದು ಸಣ್ಣ ಹುಡುಗರು ಎರಿ ತೋರಿಸಿರ್ತಾರೆ ಇಷ್ಟು ಹಿಡ್ಕೊಂಡು ಇಷ್ಟು ಇರ್ತಾವೆ. ನಮಗನ್ನಿಸ್ತು
ಸುಮ್ಮನೆ ಇಷ್ಟೇ ಖರ್ಚು ಮಾಡ್ಕೊಂಡು ಇನ್ನೊಂದು ಕೆಲಸ ಮಾಡಿದ್ರೆ ನಡೀತೈತಲ್ಲ ಅಂತ. ಏನಂದ್ರೆ ಕೈಚೀಲ ತೊಳೆದ್ರಿ, ಚಲೋ ಕೈಚೀಲ ತೊಳೆದು ಬಡ್ಡೆ ಕತ್ತರಿಸಿ ಕೊರಳ ಹಾಕಿಬಿಡ್ತೀನಿ. ಕೊರಳ ಹಾಕಿಬಿಟ್ಟು ಇರ್ತಲ್ಲ, ಇಲ್ಲಿ ಕೈಚೀಲ ಇಷ್ಟು ಇರೋದತ್ತೆ, ಮೇಲೆ 2 ಕಸಿ ಇರ್ತಾವೆ, ಮತ್ತು ಅಷ್ಟ ಮಾಡ್ತಾರೆ. ಮತ್ತೇನು ಮಾಡ್ತಾರೆ ಅವ್ರು? ಮೇಲೆ ಬಡ್ಡೆ ಅಂತ ಹೊಲಿದು ಬಿಟ್ಟಿರ್ತಾರೆ, ಹಿಡ್ಕೊಂಡು ಕೈಚೀಲ ಆಗತ್ತೆ. ಹೀಗೆ ಹಾಕ್ಕೊಂಡೋದ್ರೆ ಅವ್ರು ನಾಳೆ ಒಂದು 20 ವರ್ಷ 30 ವರ್ಷ ಆದಾಗ ಹುಡುಗರು ಅಂತ ಹಾಕೊಂಡು ನಿಮ್ಮ ಮುಂದೆ ನಿಂತರು, ನಿಮ್ಗೆ ಅಸಹ್ಯ ಆಕತಿ ಮುಂದೆ. ಸಣ್ಣ ಮಕ್ಕಳು ಎಂಥ ಅರಿವು ತೊಡಸ್ಬೇಕು ನೋಡ್ಕೊರಿ. ಬಟ್ಟೆಗಳು ಚೆನ್ನಾಗಿರ್ಬೇಕು, ತಲೆ ಚೆನ್ನಾಗಿರೋ ಒಳಗೆ ತಲೆ ಚೆನ್ನಾಗಿರೋ ಮೇಲ್ವಾಗಿ ಎರ್ಕೊಂಡು ಕೂದಲ ಸ್ವಚ್ಛ ಮಾಡ್ಕೊಂಡು ಏನು ಮಾಡ್ಕೊಳ್ಳೋದಲ್ಲ. ಹೂ ಹಾಕ್ಕೊಂಡು ಹೂವಿನ ಸುವಾಸ ಇದ್ದಂಗೆ ಒಳಗೆ ಒಳ್ಳೆಯ ಗುಣಗಳಿರ್ಬೇಕು ಮನುಷ್ಯರಿಗೆ. ನಾರಿಗೆ ಗುಣವೇ ಭೂಷಣವಲ್ಲದೆ ಮಣಿ ಹೇಮಾದಿಗಳು ಭೂಷಣವಲ್ಲ. ಬೆಳ್ಳಿ ಬಂಗಾರ ಮುತ್ತ ರತ್ನ ಇವೆಲ್ಲ ಭೂಷಣ ಅಲ್ಲ, ನಾರಿಗೆ ಗುಣವೇ ಭೂಷಣ. ನಾರಿಗೆ ಹೆಣ್ಮಕ್ಳಿಗೆ ಒಳ್ಳೆಯ ಗುಣಗಳಿರ್ಬೇಕು. ಒಳ್ಳೆಯ ಗುಣಗಳಿದ್ರೆ ನೀವೆಲ್ಲ ತಾಯಿಂದ ಇರ್ತೀರಿ, ಚಲೋ ಇರ್ತೀರಿ, ಎಲ್ಲರೂ ಒಳ್ಳೇದು ಕಲಿಬೇಕು. ಎಲ್ಲರಿಗೂ ಒಳ್ಳೇದು ನಾವು ಹೇಳ್ಕೊತ ಹೋಗುತ್ತಾಗಂತ ಬೇಕು, ಹೇಳ್ಕೊಂಡು ಹೋದಿ ಇರಲಿ, ಒಳ್ಳೆಯದಾಗಲಿ. ಆದಮೇಲೆ ವಿದ್ಯಾವಂತರಿದ್ದು ಕೂಡ ಅವರಿಬ್ಬರು ಏನಿರಲಿಲ್ಲ, ಕಲ್ಯಾಣ ಮತ್ತು ರಾಮಣ್ಣ ಪಾಟೀಲನವ್ರಿಗೆ ಬುದ್ಧಿ ಸರಿಯಾಗಿರೋದಕ್ಕೋಸ್ಕರವಾಗಿ ಗುರುಗಳಿಗೆ ಅಂದ್ರೆ ಗುರುಗಳಿಗಿಂತ ನಾವು ಸ್ಟ್ರೇಟ್ ಅಂತ ಭಾವನೆ ಬಂದು ಅಹಂಕಾರ ಬಂದಾಗ ಏನಂತಂದ್ರೆ ಏನಂತ್ರಿ ವಿನಯ ಇಲ್ಲದಕ್ಕಾಗಿ ಸಜ್ಜಿತೇನೆ ಏನಂದ್ರಿ ಬರ್ಷಣ ಆಗ್ತದೆ. ನವಣಿತೇನೆ ನೈವೇದ್ಯ ಮಾಡ್ತಾರೆ, ಸಜ್ಜಿತೆ ನೈವೇದ್ಯ ಮಾಡ್ತಾರೆ. ಯಾರೇ ಅದಕ್ಕೆ ಎಮ್ಮಿಗೆ ನೈವೇದ್ಯ ಮಾಡ್ತಾರೆ ಗುಗುರಿಯಾಗಿ, ಅಲ್ಲಿ ದಕ್ಕದ ಬಾಗಿರ್ತಕ್ಕಂಥ ಬಾಗಿದ್ದು ಮಾಡ್ತದೆ. ಅದಕ್ಕೆ ಬಾಳೆಹಣ್ಣು ನೈವೇದ್ಯ ಮಾಡ್ತಾರೆ. ಎದಕ್ಕೆ ಮಾಡ್ತಾರೆ? ಬಾಳೆಹಣ್ಣು ಬಾಗಿರ್ತದೆ ರೀ, ಅದು ಗೊನೆನೂ ಬಾಗಿರ್ತದೆ, ಹಣ್ಣು ಬಾಗಿರ್ತದೆ, ನೈವೇದ್ಯ ಮಾಡ್ತಾರೆ. ಅದಕ್ಕೆ ಬಾಗಿರ್ತಕ್ಕಂಥದ್ದು ಭಾಳ ಸ್ಟ್ರೇಟ್ ಇರ್ತದೆ. ವಿನಯ ಸಂಪನ್ನ ಇವರು ಸದು ವಿನಯವೇ ಸದಾಶಿವನು ಒಲಮೇಯ ಜಗಜದ್ವೇಶ್ವರ ಮುಗಿದ ಕೈ ಬಾಗಿದ ಶಿರವಾಗಿರಿಶನು ದೇವ ಭಗವಂತ, ನನ್ನ ಕೈ ಮುಗಿದಿರಲಿ, ನನ್ನ ತಲೆ ಬಾಗಿರಲಿ, ಹಾಗಿರ್ಬೇಕಂತ ಪ್ರಾರ್ಥನೆ ಮಾಡ್ತಾರೆ. ಅದೆಲ್ಲರೂ ನಿರಹಂಕಾರಿಗಳಾಗಿ, ಎದಕ್ಕಂದ್ರೆ ಅಹಂಕಾರ ಬಂದರೆ ಅತ್ಯಂತ ಸ್ಟ್ರೇಟ್ 72 ತಾಸು ಸರ್ಪ ಕಚ್ಚಿರ್ತಕ್ಕಂಥವ್ರು ಮರಳಿ ಜೀವಂತ ಮಾಡ್ತಾರೆ. ಶಕ್ತಿ ಇದ್ದರೂ ಸಹಿತ ಅಪ್ಪ ಅವ್ರ ತಗ ಬಂದ್ರೆ ಕೊನೆಗೆ ಅಂತಾರೆ ಅವ್ರ ಅಹಂಕಾರ ನೀರಾಗಿ ಹೋಗ್ಬಿಡ್ತು. ಮ್ಯಾಲಿಂದ ದಪ್ಪತ್ತ ಕೆಳಗೆ ಬಂದು ಒದ್ದಾಡಿ ಸತ್ತು. ಹಿಂದಿನ ಅಪ್ಪ ಅವ್ರು ಎಲ್ಲ ಕಡೆ ಕೇಳಿದ್ರು, ಎಲ್ಲಿ ಬರ್ತೀರೇನು, ಹಿಮಾಲಯಕ್ಕೆ ಬರ್ತೀರೇನು, ಮಾನಸವ್ರಿಗೆ ಬರ್ತೀರೇನು, ಶಾಂಘೈ ಸಿದ್ಧಾಶ್ರಮಕ್ಕೆ ಬರ್ತೀರೇನು, ಗೌರಿಶಂಕರ್ ಬರ್ತಾರೆ, ಮೌಂಟ್ ಎವರೆಸ್ಟ್ ಬರ್ತೀರೇನು, ಎಲ್ಲಿ ಅಲ್ಲಿ ಅಂದ್ರೆ ಹ್ಞೂ ಅಲ್ಲಿಲ್ರಿ. ಬಂದು ಹ್ಞೂ ಅಂದಿದ್ರೆ ಅಂತ ಹೇಳಿ ನೋಡೋಣ. ಅಪ್ಪವ್ರು ಕರ್ಕೊಂಡು ಹೋಗ್ತಿದ್ರು, ಕರೆ ಅವ್ರು ಕೈ ಹಿಡ್ಕೋಬೇಕಾದ್ರೆ ಹಿಡಿದಾಗುತ್ತಿದ್ದಿಲ್ಲ. ಅದಕ್ಕೆ ಬೇಡ ಅಲ್ಲಿಗೆ ಪ್ರವಾಸ ಮುಗಿಸಿರು, ಬೇಡ ಬಿಟ್ಟಂಗೆ ಅಪ್ಪ ಅವರು ಪ್ರವಾಸ ಏನು ಮಾಡಿರಿ ಅವತ್ತು ಸುಳ್ಳು ಮಾಡಿಬಿಟ್ರು. ಮತ್ತೆ ಎಲ್ಲಿ ಉಳ್ದಂಗೆ ತಪ್ಪರು ಇಲ್ದಾರೆ ಸದ್ಯ ಹೇಳಿದ್ದಾರೆ. ಸೋಟ ಕಲ್ಲಪ್ಪ ಅಪ್ಪ ಅವ್ರನ್ನ ಇದನ್ನೆಲ್ಲ ಹೇಳಿದ್ರಿ. ಹಿಂಗದ ಅಣಿಮಾದಿ ಸಿದ್ಧಿ ಅಂಗಮಾಗಿ ಪೇರ್ ಮೇಲೆ ಹೋಗ ಡಂಗುರ ಮನುಷ್ಯ ಶಂಭುಲಿಂಗದ ಅನ್ನೋ ಒಂದು ಅರಿಯಿದಿರಿ ತೋರದೈ ಸುಖ ತೋರದೈತೆ ಹತ್ರ. ಅದಕ್ಕೆ ಎಲ್ಲ ಈಗ ಮಾಡ್ತಾಯಿದ್ರು ಸುಖ ಶಿವಲ್ಲಪ್ಪ, ಭಕ್ತಿಯಿಂದ ಇರಬೇಕು, ಒಳ್ಳೆಯದಾಗಬೇಕು, ನಿರಹಂಕಾರಿಗಳಾಗಬೇಕು ಹೇಳಿ ಅಪ್ಪ ಅವರೆಲ್ಲ ಆಶೀರ್ವಾದ ಮಾಡಿದರು. ಎಲ್ಲರಿಗೂ ಕೂಡ ಸಂತೋಷ ಆಯಿತು. ಎಲ್ಲರಿಗೂ ಸಂತೋಷ ಆಯಿತು ಅಂತಕ್ಕಂಥ ಒಂದು ಈ ಶುಭ ಸಮಯದಲ್ಲಿ ಸದ್ಗುರುವರ ಚರಿತ್ರೆ ಕೂಡ ಈ 9ನೇ ಭಾಗದ 23ನೇ ಅಧ್ಯಾಯ ಈ ಮಂಗಲವಾಗಿರ್ತಕ್ಕಂಥ ಶ್ರಾವಣ ಮಾಸದ ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಇವತ್ತು ಮಂಗಲವಾಯಿತು. ಸಾಯಂಕಾಲ ವಿಷಯ ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರವರ ದಿವ್ಯ ಪಾದಕಮಲಗಳಲ್ಲಿ ಇವತ್ತಿನ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಗ್ರಂಥದ 9ನೇ ಭಾಗದ 23ನೇ ಅಧ್ಯಾಯದ ಅಗುರೂಪ ಪುರುಷಗಳನ್ನು ಸದ್ಗುರು ದಿವ್ಯ ಪಾದಕಮಲಗಳಲ್ಲಿ ಸಮರ್ಪಿಸಿ ಅವು ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಗಳಲ್ಲಿ ನನ್ನ ಅನಂತ ಕೋಟಿ ಧೀರದಂತ ಪ್ರಣಾಮ ಸಮರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಮಾಡು. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ महाराज की जय। साधु संत महाराज की जय। श्री गुरुदेव दत्त